ಜಾನ್ ಮ್ಯಾಕ್ಸ್ವೆಲ್ ಅಂತ ಒಬ್ಬರು ಕ್ರಿಶ್ಚಿಯನ್ ಆಥರ್ ಇದ್ದಾರೆ. ಅವರೊಂದು ವೆರಿ ಸಿಂಪಲ್ ವೆರಿ ಪ್ರೊಫೌಂಡ್ ಸ್ಟೇಟ್ಮೆಂಟ್ ಅನ್ನು ಹೇಳಿದ್ದಾರೆ. ಅದೇನೆಂದ್ರೆ, ಪೀಪಲ್ ಸಿ ವಾಟ್ ದೇ ಎಕ್ಸ್ಪೆಕ್ಟ್ ಟು ಸಿ. ಅಂದ್ರೆ ಜನರು ಏನನ್ನ ಅಪೇಕ್ಷಿಸ್ತಾರೋ ಅದನ್ನ ಕಾಣ್ತಾರೆ ಎಂಬುದಾಗಿ. ಪೀಪಲ್ ಸಿ ವಾಟ್ ದೇ ಎಕ್ಸ್ಪೆಕ್ಟ್ ಟು ಸಿ ಅಂದ್ರೆ ನಾವೇನನ್ನ ಎದುರು ನೋಡ್ತೀವೋ ಅದನ್ನೇ ನಾವು ಕಾಣ್ತೇವೆ ಅಂತ. ಸಿಂಪಲ್ ಎಕ್ಸಾಂಪಲ್ಸ್. ಇನ್ನೊಂದು ಕಾರ್ ನೀವು ಪರ್ಚೇಸ್ ಮಾಡ್ಬೇಕಂತ, ಕಾರ್ನ ನೀವು ಖರೀದಿಸ್ಬೇಕಂತ ಯೋಚನೆ ಮಾಡ್ತಾ ಇದ್ದೀರಾ, ಪ್ಲಾನ್ ಮಾಡ್ತಾ ಇದ್ದೀರಾ. ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್, ಯಾವ ಬ್ರ್ಯಾಂಡ್ ಹೇಳಿ? ಆಡಿ ಹೇಳ, ಬೆನ್ಸ್ ಹೇಳ, ಯಾವ್ದು ಹೇಳಿ? ಸೊ ಯಾವುದೋ ಒಂದು ಕಾರ್ನ ನೀವು ಖರೀದಿಸ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದೀರಾ. ಆಗ ಇದ್ದಕ್ಕಿದ್ದಂಗೆ ಏನಾಗುತ್ತೆ ಗೊತ್ತಾ? ರೋಡಲ್ಲೆಲ್ಲ ಅದೇ ಕಾರ್ಗಳು ಕಾಣ್ತಾ ಇರ್ತೀರ. ನೀವು ಯಾವುದೊಂದು ಮೊಬೈಲ್ ಫೋನ್ನ ನೀವು ಖರೀದಿಸ್ಬೇಕಂತ ಇರ್ತೀರ, ಪರ್ಟಿಕ್ಯುಲರ್ ಬ್ರ್ಯಾಂಡ್, ಸ್ಯಾಮ್ಸಂಗು, ಐಫೋನು, ಯಾವುದೋ ಒಂದು. ಇದಕ್ಕಿದ್ದಂಗೆ ಎಲ್ಲರ ಕೇಳಿದ್ರು ಅದೇ ಫೋನ್ಗಳು ಕಾಣ್ತಾ ಇರುತ್ತೆ ನಿಮಗೆ. ಇನ್ನೊಂದು ಯಾವುದೋ ಟಿವಿನ ತಗೋಬೇಕು, ಇನ್ನೊಂದು ಏನೋ ತಗೋಬೇಕಂತ ಯೋಚನೆ ಮಾಡ್ತಾ ಇರ್ತೀರ ಅನ್ಕೊಳ್ಳಿ. ಸಡನ್ಗೆ ನೀವು ಎಲ್ಲಿ ನೋಡಿದ್ರು ಅದೇ ಕಾಣ್ತಾ ಇರುತ್ತೆ. ಯಾಕೆ? ನೀವು ಅನ್ಕೊಂಡಿದ ತಕ್ಷಣ ಆ ರೀತಿ ಪ್ರತ್ಯಕ್ಷ ಆಗ್ಬಿಡ್ತಾವೆಲ್ಲ. ಬಿಕಾಸ್ ಯು ಆರ್ ಸೀಯಿಂಗ್ ವಾಟ್ ಯು ಎಕ್ಸ್ಪೆಕ್ಟ್ ಟು ಸಿ. ನೀವೇನನ್ನ ಎದುರು ನೋಡ್ತಾ ಇದ್ದೀರೋ ಅದನ್ನೇ ನೀವು ನೋಡ್ತೀರ ಎಂಬುದಾಗಿ. ದೇವರ ವಾಗ್ದಾನಗಳಲ್ಲೂ ಕೂಡ ನಮ್ಮ ಒಂದು ಎದುರು ನೋಡುವಿಕೆ ಆ ರೀತಿ ಇರುವುದಾದರೆ, ನಾವೇನನ್ನ ಎದುರು ನೋಡ್ತಾ ಇದ್ದೀವೋ, ದೇವರು ಏನು ವಾಗ್ದಾನ ಮಾಡಿದ್ದಾನೋ ಅವುಗಳನ್ನ ನಮ್ಮ ಜೀವನದಲ್ಲಿ ನಾವು ಕಾಣಕ್ಕೆ ಸಾಧ್ಯ. ಹಲ್ಲೆಲೂಯಾ. ಅರ್ಥ ಆಯ್ತಾನೆ ಹೇಳಿದ್ದು? ಇಫ್ ವಿ ಎಕ್ಸ್ಪೆಕ್ಟ್, ನಾಟ್ ಸಸ್ಪೆಕ್ಟ್. ಡೌಟ್ ಸಸ್ಪೆಕ್ಟ್ಸ್, ಫೇತ್ ಎಕ್ಸ್ಪೆಕ್ಟ್ಸ್. ಅನುಮಾನಗಳು, ಸಂದೇಹಗಳು ಯಾವಾಗಲೂ ಕೂಡ ಆಗುತ್ತೋ ಇಲ್ವೋ, ನಿಜವಾಗ ಆಗುತ್ತಾ, ಆ ರೀತಿ ಸಂದೇಹಗಳು ಉಂಟು ಮಾಡುತ್ತೆ. ಡೌಟ್ ಸಸ್ಪೆಕ್ಟ್ಸ್, ಬಟ್ ಫೇತ್ ಎಕ್ಸ್ಪೆಕ್ಟ್ಸ್. ನಂಬಿಕೆ ಇರುವುದಾದರೆ ನಾವು ಏನು ಎದುರು ನೋಡ್ತಾ ಇದ್ದೀವೋ, ಏನು ಪ್ರಾರ್ಥನೆ ಮಾಡ್ತಾ ಇದ್ದೀವೋ, ಏನು ದೇವರಲ್ಲಿ ಬೇಡ್ಕೊಳ್ತಾ ಇದ್ದೀವೋ, ಏನು ಕೇಳ್ತಾ ಇದ್ದೀವೋ, ಏನು ಹುಡುಕ್ತಾ ಇದ್ದೀವೋ, ಏನು ತಟ್ಟುತ್ತಾ ಇದ್ದೀವೋ ಅದು ದೇವರು ನಡೆಯುತ್ತೆ ಅನ್ನೋ ಒಂದು ಅಪೇಕ್ಷಿಸುವಿಕೆ. ವಿ ಎಕ್ಸ್ಪೆಕ್ಟ್. ಈ ಒಂದು ಕಥೆ ನಾನು ಆಗಲೇ ಒಂದು ಸತಿ ಹೇಳಿರ್ಬೋದು. ಸುಮಾರು ವರ್ಷಗಳಿಂದ ಯುರೋಪಲ್ಲಿ ಒಂದು ರಿಸರ್ಚ್ ಮಾಡೋದು. ಜನರಲ್ ಆಗಿ 2 ಕ್ಯಾಟಗರಿ ಆಫ್ ಜನರು ಇರ್ತಾರೆ. ಒಂದು ಕ್ಯಾಟಗರಿ ಆಫ್ ಜನರು ಯಾವಾಗಲೂ ಕೂಡ ನಮ್ಮ ಜೀವನದಲ್ಲಿ ಒಳ್ಳೇದಾಗುತ್ತೆ, ನಾನು ಅದೃಷ್ಟವಂತಳು ಎಂಬ ಭಾವನೆ ಕೆಲವರಿಗಿರುತ್ತೆ. ನಾನು ಎಲ್ಲೋದ್ರೂ ಕೂಡ ಜಯಿಸ್ಕೊಂಡ್ಬರ್ತೀನಿ, ಏನು ಮಾಡಿದ್ರು ಕೂಡ ನಾನು ಅದರಲ್ಲಿ ಯಶಸ್ವಿಯಾಗಿ ಬರ್ತೀನಿ ಎಂಬುದಾಗಿ ಕೆಲವರು ಆ ಒಂದು ಭಾವನೆಯಿಂದ ಇರ್ತಾರೆ. ಆ ರೀತಿ ಇದೀರ ಇಲ್ಲಿ? ಇನ್ನು ಕೆಲವರು ಇರ್ತಾರೆ, ಅವ್ರು ಯಾವ ರೀತಿ ಇರ್ತಾರೆ ಅಂದರೆ, ನಾನು ನಿರಾದೃಷ್ಟವಂತ, ನನ್ನ ಜೀವನದಲ್ಲಿ ಏನೂ ಒಳ್ಳೇದು ನಡೆಯಲ್ಲ, ಎಲ್ಲ ಬೇರೆಯವ್ರಿಗೆ ನಡೆಯುತ್ತೆ, ನನ್ನ ಜೀವನದಲ್ಲಿ ಏನು ಅಂದ್ಕೊಂಡಿದ್ದು ಏನೂ ಆಗೋದಿಲ್ಲ, ಮುಂದೆ ನನ್ನ ಜೀವನದಲ್ಲಿ ಏನು ಒಳ್ಳೇದು ಕೂಡ ಆಗುತ್ತೆ ಅನ್ನೋ ಒಂದು ಅಪೇಕ್ಷಿಸಕ್ಕೆ ಇರೋದಿಲ್ಲ. ಸೊ 2 categories ಆಫ್ ಪೀಪಲ್ ಇಲ್ಲಿ. ಓಕೆ, ಒಂದು ಕ್ಯಾಟಗರಿ ಆಫ್ ಪೀಪಲ್, ದೇ ಫೀಲ್ ದೇ ಆರ್ ಲಕ್ಕಿ, ದೇ ಆರ್ ಬ್ಲೆಸ್ಡ್, ದೇ ಎಕ್ಸ್ಪೆಕ್ಟ್ ಗುಡ್ ಥಿಂಗ್ಸ್. ಯಾವಾಗಲೂ ಕೂಡ ಒಳ್ಳೇದೇ ನಡೆಯುತ್ತೆ, ಐ ವಿಲ್ ಬಿ ಸಕ್ಸಸ್ಫುಲ್ ಎಂಬ ಆ ರೀತಿ ಭಾವನೆಯಲ್ಲಿ ಜೀವಿಸ್ತಾ ಇರ್ತಾರೆ. ಇನ್ನೊಂದು ಗುಂಪಿನ ಜನರು, ನಾನು ಹುಟ್ಟಬೇಕಂದ್ರೆ ನಾನು ನಿರಾದೃಷ್ಟವಂತ, ಏನಂತಾರೆ ಆಪೋಸಿಟ್, ಅದೃಷ್ಟವಂತ ಆಪೋಸಿಟ್, ದುರಾದೃಷ್ಟವಂತ. ಥ್ಯಾಂಕ್ ಯು, ಮೇಸ್ಟ್ರು ಇದ್ದಾರೆ. ದುರಾದೃಷ್ಟವಂತ. ಓಕೆ, ನಾನು ದುರಾದೃಷ್ಟ ಹುಟ್ಟುಬಿಟ್ಟಿದ್ದೇನೆ, ಹುಟ್ಟಬೇಕಂದ್ರೆ ಎಲ್ಲ ಕೂಡ ನನ್ನ ಫ್ಯಾಮಿಲಿಯಲ್ಲಿ ಲಾಸ್ ಆಯಿತು, ಆಗಬಾರ್ದಲ್ಲ ಆಗೋಯ್ತು, ನನ್ನ ಲೈಫೇ ಒಂದು ದುರದೃಷ್ಟವಂತವಾದ ಅಂತ ಒಂದು ಭಾವನೆಯಲ್ಲಿ ಇರ್ತಾರೆ. ಇಲ್ಲಿ ಎಷ್ಟು ಜನರು ಯಾವ ಕ್ಯಾಟಗರಿ ಇದ್ರೆ ನನಗೆ ಗೊತ್ತಿಲ್ಲ. ಬಟ್ ಒಂದು ರಿಸರ್ಚ್ ಮಾಡಿದ್ರೆ, ಯಾಕೆ ಅದೃಷ್ಟವಂತರು ಯಾಕೆ ತಾವು ಅದೃಷ್ಟವಂತರಂತ ಭಾವಿಸ್ಕೊಳ್ತಾರೆ, ಈ ದುರಾದೃಷ್ಟವಂತರು ಯಾಕೆ ದುರಾದೃಷ್ಟವಂತರು ಎಂಬುದಾಗಿ ಭಾವಿಸ್ಕೊಳ್ತಾರೆ, ಅವರ ಜೀವನದಲ್ಲಿ ಏನು ನಡೆಯುತ್ತೆ ಅನ್ನೋದಕ್ಕೆ ಒಂದು ರಿಸರ್ಚ್ ಮಾಡೋದು. ಸೊ ಈ 2 ಗುಂಪಿನ ಜನರನ್ನ ಕರೆದ್ರು. ನಾನು ಯಾವಾಗಲೂ ಅದೃಷ್ಟವಂತರು ಅನ್ನೋ ಗುಂಪೊಬ್ಬರ ಕರೆದ್ರು, ಸುಮಾರು ಒಂದು 20 ಜನನ್ನ. ದುರಾದೃಷ್ಟವಂತರು ಅನ್ಕೊಳ್ಳೋರ್ನೆಲ್ಲ ಕೂಡ ಅವ್ರನ್ನೂ ಆಹ್ವಾನ ಮಾಡಿದ್ರು, ಪ್ಲೀಸ್ ಕಮ್, ಯು ಆರ್ ಗ್ರೇಟ್ ಅಂತ. ಅದೊಂದು ಕ್ಯಾಟಗರಿ ಆಫ್ ಜನರು. ಸೊ ಅವ್ರನ್ನ ಮಾಲ್ಗಳಿಗೆ ಕಳ್ಸಿದ್ರಂತೆ. ಮಾಲ್ಗಳಿಗೆ ಕಳಿಸ್ಬೇಕಂದ್ರೆ ಒಬ್ಬರೊಬ್ಬರನ್ನೇ ಬಿಟ್ರು, ಹೋಗ್ಬಿಟ್ಟು ಬನ್ನಿ ಮಾಲ್ಗೆ ಹೋಗ್ಬಿಟ್ಟು, ಶಾಪಿಂಗ್ ಮಾಲ್ಗೆ ಹೋಗ್ಬಿಟ್ಟು ಬನ್ನಿ ಅಂತ. ಅಲ್ಲಿ ಹೋಗ್ಬೇಕಂದ್ರೆ ಡೋರ್ ಹತ್ರ ಬೇಕಂತನವರು $100 ಹಾಕಿದ್ರು. ಈ ನಾನು ಅದೃಷ್ಟವಂತರು ಅಂತ ಅನ್ಕೊಂಡಿದ್ರಲ್ಲ, ಅವರಲ್ಲಿ 80% ಆಫ್ ದ ಪೀಪಲ್, 80% ಜನ $100 ಬಿಲ್ನ ತೆಗೆದುಕೊಂಡ್ರು, ನೋಡಿದ್ರು, ತೆಗೆದುಕೊಂಡ್ರು, ಜೋಬ್ ಹಾಕೊಂಡು ಹೋದ್ರು. ಈ ದುರಾದೃಷ್ಟವಂತ ಅಂತ ಹೇಳಿ ಅನ್ಕೊಳ್ತಾ ಇದ್ರಲ್ಲ, 70% ಆಫ್ ದ ಪೀಪಲ್ ಒಬ್ಬರು ಬಿಟ್ಟರು ಕೂಡ ಒಬ್ಬರು ಕೂಡ ಗುರುತಿಸ್ಲೇ ಇಲ್ವಂತೆ ಅದನ್ನ. ಸೊ ವಾಟ್ ಡಸ್ ದಟ್ ರಿಸರ್ಚ್ ಟೆಲ್? ಓಕೆ, ಆ ರಿಸರ್ಚ್ ಏನು ಹೇಳುತ್ತೆ ಅಂದರೆ, ನಾನು ಯಾವಾಗಲೂ ದುರಾದೃಷ್ಟವಂತ, ನನ್ನ ಜೀವನದಲ್ಲಿ ಏನೋ ಒಳ್ಳೇದಾಗೋದಿಲ್ಲ, ಎಲ್ಲರ ಬೇರೆಯವ್ರಿಗೆ ಆಗೋದು ಅಂತ ಯಾರು ಅನ್ಕೊಳ್ತಾ ಇರ್ತೀರೋ, ನಿಮ್ಮ ಜೀವನದಲ್ಲಿ ಒಳ್ಳೇದಾಗ್ತಾ ಇದ್ರೂ ಕೂಡ ಅದು ನೀವು ಗುರುತಿಸೋದಕ್ಕೂ ಆಗಲ್ಲ. ನೀವು ಏನು ಅನ್ಕೊಳ್ತೀರೋ
ಅದೇ ಆಗುತ್ತೆ. ನಾವು ಅದೃಷ್ಟದ ಮೇಲಾಗಲಿ ದುರಾದೃಷ್ಟದ ಮೇಲಾಗಿ ನಮ್ಗೆ ನಂಬಿಕೆ ಇಲ್ಲ, ಬಿಕಾಸ್ ವಿ ಬಿಲೀವ್ ಇನ್ ಗಾಡ್. ಬಟ್ ನಾವು ದೇವರ ವಾಗ್ದಾನಗಳಲ್ಲಿ ನಂಬಿಕೆ ಇಟ್ಟಂತ ಜನರು ನಮಗೇನು ಅನಿಸ್ಬೇಕು? ವಿ ಆರ್ ಬ್ಲೆಸ್ಡ್. ಹಲ್ಲೆಲೂಯಾ. ನನ್ನ ದೇವರಿಂದ ಆಶೀರ್ವದಿಸಲ್ಪಟ್ಟಂತ ಮಗ, ನನ್ನ ದೇವರಿಂದ ಆಶೀರ್ವದಿಸಲ್ಪಟ್ಟಂತ ಮಗಳು. ದೇವರು ನನಗೆ ಒಳ್ಳೆಯ ದಿನಗಳನ್ನ ಮುಂದೆ ಇಟ್ಟಿದ್ದಾನೆ. ದೇವರು ನನಗೆ ಅತ್ಯುತ್ತಮವಾದ ಉನ್ನತವಾದ ಯೋಜನೆಗಳನ್ನ ನನ್ನ ಜೀವಿತದಲ್ಲಿ ಇಟ್ಟಿದ್ದಾನೆ. ಮುಂಬರುವ ದಿನಗಳು ಹಿಂದಿನ ದಿನಗಳಿಗಿಂತ ಚೆನ್ನಾಗಿರ್ತವೆ ಎಂಬುದಾಗಿ ನಂಬಿಕೆ ಉಳ್ಳಂತ ಜನರು ಹೇಳಕ್ಕೆ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರಿಂದ ಈ ವರ್ಷದಲ್ಲಿ ನಾವು ಪಡೆದುಕೊಂಡಂತ ದೇವರ ವಾಗ್ದಾನ, ದೇವರು ತಕ್ಕ ಸಮಯದಲ್ಲಿ, ಅಂದ್ರೆ ಆ ತಕ್ಕ ಸಮಯ ಬಂದಿದೆಂಬುದಾಗಿ ನಾನು ನಂಬುವತನಾಗಿದ್ದೇನೆ. ಯಾರೆಲ್ಲ ದೇವರ ವಾಗ್ದಾನಗಳನ್ನ ಪಡೆದುಕೊಂಡಿದ್ದೀರೋ, ಪ್ರವಾದನೆಗಳನ್ನ ಪಡ್ಕೊಂಡಿದ್ದೀರೋ, ದೇವರ ವಾಕ್ಯವನ್ನು ಹಿಡಿದುಕೊಂಡಿದ್ದೀರೋ, ಈ ಒಂದು ಕಾಲದಲ್ಲಿ ದೇವರ ವೇಗ ವರ್ತನೆಯಿಂದ ನಮ್ಮ ಜೀವನದಲ್ಲಿ ಕಾರ್ಯ ಮಾಡ್ತಿರುವುದಾಗಿ ನನ್ನ ನಂಬಿಕೆ. ಅನೇಕ ಸಂದೇಶಗಳನ್ನು ನೀಡ್ಕೊಂಡು ಬಂದಿದ್ದೇನೆ ಈ ಒಂದು ಟಾಪಿಕ್ ಬಗ್ಗೆ. ಇನ್ನೂ ಹೇಳಕ್ಕೆ ಸಾಕಷ್ಟಿದೆ, ಬಟ್ ಇವತ್ತು ಅದನ್ನು ಕನ್ಕ್ಲೂಡ್ ಮಾಡಕ್ಕೆ ಬಯಸ್ತೇನೆ. ಬಟ್ ಐ ವಾಂಟ್ ಯು ಟು ಕೀಪ್ ಎಕ್ಸ್ಪೆಕ್ಟಿಂಗ್, ಕೀಪ್ ಬಿಲೀವಿಂಗ್. ಈ ವರ್ಷವೆಲ್ಲ ದೇವರು ನನ್ನ ಜೀವನದಲ್ಲಿ ವೇಗವಾಗಿ ಕಾರ್ಯ ಮಾಡ್ತಾನೆ. ಒಂದು ಕಾರ್ಯ ಮಾಡೋಕ್ಕೆ ಎಷ್ಟು ವರ್ಷಗಳಿತ್ತೋ ಅದು ಕೆಲವೇ ತಿಂಗಳಲ್ಲಿ ದೇವರು ನನ್ನ ಜೀವನದಲ್ಲಿ ಮಾಡ್ತಾನೆ. ನಿಮ್ಮೊಂದು ಕಂಪನಿಗಳಲ್ಲಿ ಪ್ರಮೋಷನ್ ಸಿಗ್ಬೇಕಾದ್ರೆ ಎಷ್ಟೋ ವರ್ಷಗಳಾಗ್ಬೋದು, ಬಟ್ ಕೆಲವೇ ತಿಂಗಳಲ್ಲಿ ದೇವರ ಆ ಕಾರ್ಯವನ್ನ ಮಾಡ್ತಾನೆ. ನಿಮ್ಮ ಆತ್ಮೀಯ ಜೀವನದಲ್ಲಿ ಬೆಳೆಯೋಕ್ಕೆ ಎಷ್ಟೋ ವರ್ಷಗಳಾಗ್ಬೋದು, ಆದರೆ ಈ ಒಂದು ಕಾಲದಲ್ಲಿ ಆತ್ಮಿಕವಾಗಿ ವೇಗವಾಗಿ ಬೆಳೆಯುವಂಥ ಕಾಲ ನನ್ನ ಜೀವನದಲ್ಲಿ ಇದೆ. ಒಂದು ಸೇವೆಯಲ್ಲಿ ನೀವು ಉಪಯೋಗಿಸಲ್ಪಡಬೇಕಂದ್ರೆ ಅನೇಕ ವರ್ಷಗಳು ಹಿಡಿಬೋದು, ಆದರೆ ಈ ಒಂದು ಕಾಲದಲ್ಲಿ ಅತಿ ಬೇಗನೆ ದೇವರನ್ನು ಉಪಯೋಗಿಸ್ಕೊಳ್ತಾನೆ. ಆ ಒಂದು ನಿರೀಕ್ಷಿಸುವಿಕೆ, ಅಪೇಕ್ಷಿಸುವಿಕೆ, ಎದುರು ನೋಡುವಿಕೆಯಲ್ಲಿ ನಾವು ಇರಬೇಕಾಗಿ ನಾನು ನಿಮ್ಮನ್ನು ಉತ್ತೇಜಿಸುವಾತನಾಗಿದ್ದೇನೆ. ಹಲ್ಲೆಲೂಯಾ. ಎಲ್ಲರೂ ಜೋರು ಚಪ್ಪಳೆ ತಟ್ಟುತ್ತಾ ದೇವರ ನಾಮವನ್ನ ನಾವು ಮಹಿಮೆ ಪಡಿಸುವಂತರಾಗೋಣ. ವರ್ಷದ ಕೊನೆಯವರೆಗೂ ಕಾಯಬೇಡಿ ಸಾಕ್ಷಿ ಹೇಳೋದಕ್ಕೆ. ಈ ತಿಂಗಳಲ್ಲಿ, ಜನವರಿ ತಿಂಗಳಲ್ಲಿ ಯಾರಿಗ ದೇವರು ಒಳ್ಳೇದು ಮಾಡಿದಾರ? ಎಷ್ಟು ಜನಗಳು ದೇವರು ಒಳ್ಳೇದು ಮಾಡಿದ್ದಾರೆ ಜನವರಿ ತಿಂಗಳಲ್ಲಿ? ಏನಾದರೂ ಒಂದು ಒಳ್ಳೆಯ ಕಾರ್ಯ ಅನುಭವಿಸಿದಾರಾ? ಅದಕ್ಕೆ ಕೆಲವರು ಇದ್ದಾರೆ. ದೇವರ ಸ್ತೋತ್ರ. ನಿಮ್ಮ ಲೈಫ್ ಗ್ರೂಪ್ಸ್ಗಳಲ್ಲಿ ಆ ಒಂದು ಸಾಕ್ಷಿಗಳನ್ನ ಹೇಳಿ. ಕೆಲವೊಂದು ಇಲ್ಲನ್ನು ಕೂಡ ನಾವು ಕೇಳಕ್ಕೆ ನಾವು ಬಯಸ್ತೇವೆ. ಇವತ್ತು ಟೆಸ್ಟಿಮನಿ ಮರ್ತ್ಬಿಟ್ಟಲ್ಲಪ್ಪ, ಒಬ್ಬ ಟೆಸ್ಟಿಮನಿ ಕೊಡಬೇಕಾಗಿತ್ತು. ಅಗೇನ್ ಪೋಸ್ಟ್ಪಾನ್, ಸುಷ್ಮಿತಾ ಹೇಳಬೇಕಾಗಿತ್ತು ಇವತ್ತು. ಓಕೆ, ವಿಲ್ ಹಿಯರ್ ಫ್ರಮ್ ಹರ್ ನೆಕ್ಸ್ಟ್ ವೀಕ್. ಓಕೆ, ಫೆಬ್ರವರಿ ತಿಂಗಳು, ಈ ತಿಂಗಳಲ್ಲಿ ದೇವರ ಜೀವನದಲ್ಲಿ ಅದ್ಭುತ ಕಾರ್ಯ ಮಾಡ್ತಾರೆ ಎಂಬುದಾಗಿ ಎದುರು ನೋಡ್ತೀರಾ. ಹಲ್ಲೆಲೂಯಾ. ಫೆಬ್ರವರಿ 1ನೇ ತಾರೀಕೆ ನಾವು ಈ ರೀತಿಯಾಗಿ ಆಲಯದಲ್ಲಿ ನಾವು ಕುಳಿತಿದ್ದೇವೆ. ಹಲ್ಲೆಲೂಯಾ. ಇಲ್ಲಿ ಕುಳಿತಿರ್ಬೇಕಂದ್ರೆ ಏನಾಗುತ್ತೋ, ನನ್ನ ಬರೀ ನಿಮ್ಮ ಕಷ್ಟ, ನಿಮ್ಮ ನೋವು, ನಿಮ್ಮ ರೋಗ ಅದನ್ನೇ ತಲೆ ಮೇಲೆ ಹಾಕೊಂಡು ಕೂತ್ಕೋಬೇಡಿ. ಹಂಗಿದ್ರೆ ನೀವು ಹಂಗೆ ಏನು ನೋಡಲ್ಲ. ಬೇರೆಯವ್ರ ಸಾಕ್ಷಿ ಕೇಳ್ತಾ ಇರ್ತಾರೆ, ಚಪ್ಪಾಳೆ ತಡ್ಕೊಂಡು ಕೂತ್ಕೊಳ್ತೀರ ಅಷ್ಟೇ. ನೀವು ಕೂಡ ಸಾಕ್ಷಿ ಹೇಳೋರು ಆಗ್ಬೇಕು. ನನ್ನ ಜೀವನದಲ್ಲಿ ದೇವರ ಮಹಿಮೆನ ಕಾಣಬೇಕು, ಶಕ್ತಿಯನ್ನ ಕಾಣಬೇಕು, ಪ್ರಭಾವವನ್ನು ಕಾಣಬೇಕು ಅಂದರೆ ಪ್ರಾರ್ಥಿಸ್ಬೇಕು, ಎದ್ದು ನೋಡಬೇಕು, ಅರಿಕೆ ಮಾಡ್ತಾ ಇರಬೇಕು, ವಿಧೇಯರಾಗ್ತಾ ಇರಬೇಕು. ಆಗ ದೇವರು ನಮ್ಮೆಲ್ಲರ ಜೀವನದಲ್ಲಿ ಪ್ರತಿ ತಿಂಗಳು ಕೂಡ ನಾವು ಸಾಕ್ಷಿಗಳನ್ನ ಹೇಳುವಂತರಾಗ್ತೇವೆ, ಕೇಳುವಂತರಾಗ್ತೇವೆ, ದೇವರನ್ನ ಮಹಿಮೆ ಪಡಿಸುವಂತರಾಗ್ತೇವೆ. ಹಲ್ಲೆಲೂಯಾ. ಮತ್ತೊಮ್ಮೆ ಕೂಡ ಜೋರಾಗಿ ಚಪ್ಪಾಳೆ ತಡುತ್ತಾ ದೇವರ ನಾಮವನ್ನ ನಾವು ಮಹಿಮೆ ಪಡಿಸುವಂತರಾಗೋಣ. ಈ ಒಂದು ಮುಂಜಾನೆ ವೇಳೆಯಲ್ಲಿ ದೇವರು ಈ ವೇಗ ವರ್ತನೆಯ ಕಾಲದಲ್ಲಿ ಯಾವ ರೀತಿಯಾಗಿ ಕಾರ್ಯ ಮಾಡ್ತಾರೆ ಎಂಬುದಾಗಿ ಕೆಲವು ವಿಷಯಗಳನ್ನ ನಾನು ಹೇಳಕ್ಕೆ ಬಯಸ್ತೇನೆ. ಆಮೋಸನು ಬರೆದ ಪ್ರವಾದನೆಯ ಗ್ರಂಥ 9ನೇ ಅಧ್ಯಾಯ 13ರಿಂದ 15ನೇ ವಚನಗಳನ್ನ ನಾವು ನೋಡೋಣ. ಆಮೋಸನು 9:13ರಿಂದ 15. ಯೆಹೋವನು ಇಂತೆನ್ನುತ್ತಾನೆ, ಇಗೋ ದಿನಗಳು ಬರುವವು, ಆ ಕಾಲದಲ್ಲಿ ಉಳುವವನು ಕೊಯ್ಯುವವನನ್ನು, ದ್ರಾಕ್ಷಿಯನ್ನು ತುಳಿಯುವವನು ಬಿತ್ತುವವನನ್ನು ಹಿಂದಟ್ಟುವರು. ಆಗ ಬೆಟ್ಟಗಳು ಹೊಸ ಸಿಹಿ ದ್ರಾಕ್ಷಾರಸವನ್ನು ಸುರಿಸುವವು, ಎಲ್ಲ ಗುಡ್ಡಗಳು ಕರಗುವವು. ನಾನು ನನ್ನ ಜನರಾದ ಇಸ್ರಾಯೇಲರ ದುರಾವಸ್ಥೆಯನ್ನ ತಪ್ಪಿಸುವೆನು. ಅವರು ಹಾಳು ಬಿದ್ದ ಪಟ್ಟಣಗಳನ್ನು ಪುನಃ ಕಟ್ಟಿ ಅವುಗಳಲ್ಲಿ ವಾಸಿಸುವರು ಮತ್ತು ದ್ರಾಕ್ಷಿಯ ತೋಟಗಳನ್ನು ಮಾಡಿಕೊಂಡು ಅವುಗಳ ದ್ರಾಕ್ಷರಸವನ್ನು ಕುಡಿಯುವರು. ತೋಟಗಳನ್ನು ಮಾಡಿಕೊಂಡು ಅವುಗಳ ಫಲಗಳನ್ನು ತಿನ್ನುವರು. ನಾನು ಅವರನ್ನು ಸ್ವದೇಶದಲ್ಲಿ ನೆಲೆಗೊಳಿಸುವೆನು. ಅವರಿಗೆ ನಾನು ದಯಪಾಲಿಸಿದ ಸೀಮೆಯೊಳಗಿಂದ ಇನ್ನು ಮುಂದೆ ಯಾರು ಅವರನ್ನು ಕಿತ್ತು ಹಾಕುವುದಿಲ್ಲ. ಇದು ನಿನ್ನ ದೇವರಾದ ಯೆಹೋವನ ನುಡಿ. ಆಮೆನ್. ಹಲ್ಲೆಲೂಯಾ. ಇಲ್ಲಿ ದೇವರು ಯಾವ ರೀತಿಯಾಗಿ ವೇಗವಾಗಿ ನಮ್ಮ ಜೀವನದಲ್ಲಿ ಕೆಲವೊಂದು ಕಾಲಗಳಲ್ಲಿ ಕಾರ್ಯ ಮಾಡ್ತಾನೆ ಎಂಬುದಾಗಿ ಈ ವಾಕ್ಯದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಆಮೋಸನ ಪ್ರವಾದಿ ಜೀವಿಸಿದ ಕಾಲ ಸುಮಾರು 730 to 750 BC ಕಾಲದಲ್ಲಿ ಜೀವಿಸಿದಂಥ ಪ್ರವಾದಿ ಇವರು.
ಇವರು ಉತ್ತರ ಭಾಗದ ಇಸ್ರಾಯೇಲರಿಗೆ ಪ್ರವಾದಿ ಆಗಿದ್ದ. ಆ ಕಾಲದಲ್ಲಿ ಜೆರೋಬೋಮ್ 2 ಅವರ ಅರಸರಾಗಿದ್ದರು ಇಸ್ರಾಯೇಲ್ ದೇಶಕ್ಕೆ. ಆ ದಿನದ ಒಂದು ಪರಿಸ್ಥಿತಿಗಳನ್ನು ನೋಡುವುದಾದ್ರೆ ಜನರು ಆಶೀರ್ವಾದವಾಗಿದ್ರು, ಅಭಿವೃದ್ಧಿ ಆಗ್ತಾ ಇದ್ರು, ದೇವರ ಪ್ರಾಸ್ಪರಸ್, ಚೆನ್ನಾಗಿ ಬೆಳೀತಾ ಇದ್ರು. ಕೆಲವೊಮ್ಮೆ ಆಶೀರ್ವಾದಗಳು ಏನು ಮಾಡುತ್ತೆ ಅಂದರೆ ನಮ್ಮನ್ನ ದೇವರಿಂದ ದೂರ ಕರ್ಕೊಂಡು ಹೋಗ್ತವೆ. ಕಷ್ಟಗಳು ಬಂದಾಗ, ನೋವುಗಳು ಬಂದಾಗ, ನಷ್ಟಗಳು ಉಂಟಾದಾಗ ಅದು ಕೆಲವೊಮ್ಮೆ ನಮ್ಮ ದೇವರ ಹತ್ರ ಸಮೀಪಕ್ಕೆ ನಮ್ಮನ್ನ ಕರೆದುಕೊಂಡು ಬರುತ್ತೆ. ಸೊ ಕಷ್ಟಗಳು, ನಷ್ಟಗಳು, ನೋವುಗಳು ಒಂದು ರೀತಿ ಒಳ್ಳೇದೇ. ಅದು ನಮ್ಮ ದೇವರ ಕಡೆಗೆ ನಮ್ಮನ್ನ ಸೆಳೆಯುತ್ತೆ. ಬಟ್ ಯಾವಾಗ ನಿಮ್ಗೆ ಏನು ಪ್ರಾಬ್ಲಮ್ ಇರಲ್ವೋ, ಅನ್ಕೊಂಡಿದ್ದೆಲ್ಲ ಆಗ್ತಾ ಇದೆಯೋ, ಸಮೃದ್ಧಿ ಆಗಿದ್ದೀರೋ, ಆ ಟೈಮ್ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ನೀವು. ಯಾಕಂದ್ರೆ ಅವುಗಳು ನಿಮ್ಮನ್ನ ದೇವರಿಂದ ದೂರಕ್ಕೆ ಸರಿಯುವ ಸಾಧ್ಯತೆ. ಈ ಇಸ್ರಾಯೇಲ್ ದೇಶದಲ್ಲಿ ಅದೇ ನಡೀತಾ ಇರೋದು. ದೇವರನ್ನ ಅತ್ಯಧಿಕವಾಗಿ ಆಶೀರ್ವಾದ ಮಾಡಿದ್ರು, ಪ್ರತಿಯೊಂದರಲ್ಲೂ ಕೂಡ ಅಭಿವೃದ್ಧಿ ಹೊಂದ್ತಾ ಇದ್ರು. ಆದ್ರಿಂದ ಅವ್ರ ಹೃದಯಗಳು ದೇವರಿಂದ ದೂರವಾಗಿರತಕ್ಕಂಥ ಕಾಲ ಇದು. ಆಲಯಕ್ಕೆ ಬರ್ತಾ ಇದ್ದಾರೆ, ಆರಾಧನೆ ಮಾಡ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಬಲಿಗಳನ್ನ, ಯಜ್ಞಗಳನ್ನ ಅರ್ಪಿಸ್ತಾ ಇದ್ದಾರೆ. ಆದರೆ ರಹಸ್ಯವಾದ ಪಾಪಗಳಲ್ಲಿ ಬಿದ್ದೋಗಿದ್ದಾರೆ. ಬೇರೆ ಬೇರೆ ಅನ್ಯಾಯ, ಅಕ್ರಮ, ವಂಚನೆ, ಆ ರೀತಿಯಾದ ಕಾರ್ಯಗಳು ತೊಳ್ಕೊಂಡಿದ್ದಾರೆ. ಬಡವರನ್ನ, ಅನಾಥರನ್ನ, ವಿಧವೆಯರನ್ನ ಲಕ್ಷಿಸದೆ ಕೇವಲ ಸ್ವಾರ್ಥಪರವಾಗಿ ಜೀವಿಸತಕ್ಕಂಥ ಕಾಲ. ಆ ಒಂದು ಸಮಯದಲ್ಲಿ ದೇವರು ಆಮೋಸನ ಕಳಿಸಿ ಅವರಿಗೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಮೊದಲ 8 ಅಧ್ಯಾಯಗಳು ಈ ಒಂದು ಪ್ರವಾದ ಗ್ರಂಥದಲ್ಲಿ ನೋಡೋದಾದ್ರೆ ಎಚ್ಚರಿಕೆ ಮಾತುಗಳು, ವಾರ್ನಿಂಗ್ಸ್ ಕೊಡ್ತಾ ಇದ್ದಾರೆ. ನೀವು ದೇವರ ಕಡೆಗೆ ತಿರುಗಲಿಲ್ಲ ಅಂದ್ರೆ ನಿಮಗೆ ಶಿಕ್ಷೆ ಉಂಟಾಗುತ್ತೆ, ಯು ವಿಲ್ ಬಿ ಡಿಸಿಪ್ಲಿನ್ ಸಿವಿಯರ್ಲಿ ಅಂತ. ಅಸಿರಿಯಾ ದೇಶದವರು ಬಂದು ನಿಮ್ಮನ್ನ ಹೊತ್ಕೊಂಡು ಹೋಗ್ತಾರೆ ಸರಿಯಾಗಿ ಅನ್ನೋ ಒಂದು ವಾರ್ನಿಂಗ್ನ ಕೊಡ್ತಾ ಇದ್ದಾರೆ. ಅದೆಲ್ಲ ಆದ್ಮೇಲೆ 9ನೇ ಅಧ್ಯಾಯಕ್ಕೆ ಬಂದಾಗ ಗಾಡ್ ಇಸ್ ಸ್ಪೀಕಿಂಗ್ ವರ್ಡ್ಸ್ ಆಫ್ ರೆಸ್ಟೋರೇಷನ್, ಪುನರ್ಸ್ಥಾಪಿಸುವಂತ ಮಾತುಗಳನ್ನ ದೇವರು ಆಡ್ತಾ ಇದ್ದಾರೆ. ಅಂದ್ರೆ ತಿರುಗಿ ನೀವು ದೇವರ ಕಡೆಗೆ ಬಳಿ ಬರುವಾಗ ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟು ತಿರುಗಿ ನೀವು ದೇವರನ್ನ ನೀವು ಹುಡುಕಿ ಬಂದಾಗ, ದೇವರಿಗೆ ನಿಮ್ಮ ಜೀವಿತಗಳನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಾಗ ದೇವರು ನಿಮ್ಮನ್ನ ಯಾವ ರೀತಿ ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ಕಾಣ್ತಾ ಇದ್ದೇವೆ. ವಾಟ್ ವಿ ಸಿ ಇನ್ ದಿ ಟೆಕ್ಸ್ಟ್, ಈ ಒಂದು ಅಧ್ಯಾಯದಲ್ಲಿ ಏನ್ ನೋಡ್ತಾ ಇದ್ದೇವೆ ಅಂದರೆ ದೇರ್ ಇಸ್ ಅ ಶಿಫ್ಟ್ ಆಫ್ ಸೀಸನ್ಸ್. ಕಾಲಗಳಲ್ಲಿ ಬದಲಾವಣೆ ಆಗ್ತಾ ಇವೆ. ಹಲ್ಲೆಲೂಯಾ. ನಮ್ಮ ಒಂದು ವಾತಾವರಣದಲ್ಲಿ ಯಾವ ರೀತಿ ಕಾಲಗಳಿದೆಯೋ, ಬೇಸಿಗೆ ಕಾಲ, ಚಳಿಗಾಲ, ಮಳೆಗಾಲ, ಯಾವ ರೀತಿಯಾಗಿ ಕಾಲಗಳಿದೆಯೋ, ನಮ್ಮ ಆತ್ಮೀಯ ಜೀವನದಲ್ಲೂ ಕೂಡ ಕಾಲಗಳನ್ನೋದು ಇರ್ತವೆ. ಆ ಕಾಲಕ್ಕೆ ತಕ್ಕ ಹಾಗೆ ನಾವು ನಮ್ಮ ಮನಸ್ಸುಗಳನ್ನ, ನಮ್ಮ ಯೋಚನೆಗಳನ್ನ, ನಮ್ಮ ಭಾವನೆಗಳನ್ನ ನಾವು ಸಿದ್ಧಪಡಿಸ್ಕೊಳ್ಬೇಕಾಗತ್ತೆ. ಹಲ್ಲೆಲೂಯಾ. ಯಾವಾಗ ಬೇಸಿಗೆ ಬಂದ್ರೆ ನಾವು ಹಾಕೊಳ್ಳುವಂಥ ಡ್ರೆಸ್ನ ಚೇಂಜ್ ಮಾಡ್ತೇವೆ, ನಾವು ತಿನ್ನುವಂಥ ಡಯಟ್ನ ಚೇಂಜ್ ಮಾಡ್ಕೊಳ್ತೇವೆ. ಕಾಲಕ್ಕೆ ತಕ್ಕ ಹಾಗೆ ನಾವೇನ್ ಮಾಡ್ತೇವೆ, ನಾವೇ ಸಿದ್ಧಪಡಿಸ್ಕೊಳ್ತೇವೆ. ಆಮೇನ್. ಅದೇ ರೀತಿಯಾಗಿ ಆತ್ಮೀಯ ಜೀವನದಲ್ಲಿ ಈಗ ದೇವರು ವೇಗವಾಗಿ ವರ್ತಿಸುವ ಕಾಲ ಎಂಬುದಾಗಿ ಬಂದಾಗ ನಾವು ಕೂಡ ನಮ್ಮ ನಂಬಿಕೆಯಲ್ಲಿ, ನಮ್ಮ ಯೋಚನೆಗಳಲ್ಲಿ, ನಮ್ಮ ಎದುರುನೋಡಿಕೆಯಲ್ಲಿ ನಾವು ಬದಲಾವಣೆ ಆಗ್ಬೇಕಾಗತ್ತೆ. ಹಲ್ಲೆಲೂಯಾ. ಈ ಒಂದು ಎದುರುನೋಡುವಿಕೆ ಕಾಲದಲ್ಲಿ ಗಾಡ್ ಡಿಸಿಪ್ಲಿನ್ಸ್. ಓಕೆ, ದೇವರು ಪ್ರೀತಿಯುಳ್ಳ ದೇವರು ಮಾತ್ರ ಅಲ್ಲ, ಒಂದನ್ನೆಲ್ಲ ಕೂಡ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಒಬ್ಬ ಯಾವ ತಂದೆ ತನ್ನ ಮಕ್ಕಳನ್ನ ಪ್ರೀತಿಸ್ತಾರೋ ಆ ತಂದೆಯು ಖಂಡಿತವಾಗಿ ಆ ಮಕ್ಕಳನ್ನ ಶಿಕ್ಷಿಸ್ತಾರೆ. ಅನೇಕ ಸಾರಿ ನಾವು ಬರೀ ದೇವರ ಪ್ರೀತಿಯನ್ನ ಮಾತ್ರ ನಾವು ನೋಡ್ತೇವೆ. ಬಟ್ ಯಾವಾಗ ನಾವು ದೇವರ ಮಾತಿಗೆ ವಿಧೇಯರಾಗುವುದಿಲ್ವೋ, ಯಾವಾಗ ನಾವು ದೇವರ ಚಿತ್ತವನ್ನು ಮಾಡೋದರಲ್ಲಿ ಮುಂದೆ ಸಾಗುವುದಿಲ್ವೋ, ಆ ಒಂದು ಟೈಮಲ್ಲಿ ನಾವು ಪಾಪಗಳಲ್ಲಿ ನಾವು ಬಿದ್ದು ಹೋದಾಗ ದೇವರು ನಮ್ಮನ್ನು ಶಿಕ್ಷಿಸುವಂಥ ದೇವರಾಗಿದ್ದಾರೆ. ಬಟ್ ಇಟ್ ಈಸ್ ಅನ್ ಆಕ್ಟ್ ಆಫ್ ಲವ್. ದೇವರು ನಾವು ಮಕ್ಕಳನ್ನ ಯಾವ ರೀತಿಯನ್ನು ಶಿಕ್ಷಿಸ್ತೇವೋ, ಯಾಕಂದ್ರೆ ಅವರು ಚೆನ್ನಾಗಿ ಬೆಳಿಬೇಕೆಂಬುದಾಗಿ, ಅವರು ಒಳ್ಳೆ ಕ್ಯಾರೆಕ್ಟರ್ನ ಹೊಂದ್ಕೊಳ್ಬೇಕೆಂಬುದಾಗಿ ನಾವೇನು ಮಾಡ್ತೇವೆ, ಅವ್ರನ್ನ ಶಿಕ್ಷಿಸ್ತೇವೆ. ಎಷ್ಟು ಜನ ತಂದೆ ತಾಯಿಗಳಿದ್ದೀರಿ ಇಲ್ಲಿ? ಶಿಕ್ಷಿಸದೇ ಇರತಕ್ಕಂಥ ತಂದೆ ತಾಯಿಗಳು ಇದ್ದೀರಾ ಇಲ್ಲಿ? ಎಷ್ಟು ಜನ ಮಕ್ಕಳಾಗಿದ್ರಿ ನೀವೆಲ್ಲ? ಎಲ್ಲ ಮಕ್ಕಳಾಗಿದ್ರು ತಾನೆ. ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನೆಲ್ಲ ಶಿಕ್ಷಿಸಿದ್ರ ಇಲ್ವಾ? ಕೆಲವ್ರು ನೋಡಿದ್ರೆ ಶಿಕ್ಷಿಸಿಲ್ಲ ಅನ್ಸುತ್ತೆ ನನಗೆ. ಬಟ್ ಜನರಲ್ ಆಗಿ ಎಲ್ಲರೂ ಕೂಡ, ಎಲ್ಲ ತಂದೆ ತಾಯಿ ಒಂದರ ಒಂದು ರೀತಿಯಲ್ಲಿ ನಮ್ಮನ್ನ ಶಿಕ್ಷಿಸಿದ್ರು. ಓಕೆ, ಯಾಕೆ ಶಿಕ್ಷಿಸಿದ್ರು? ನಮ್ಮನ್ನ ಹಾಳಾಗಿ ಹೋಗ್ಲಿ, ನಾಶವಾಗಿ ಹೋಗ್ಲಿ ಅಂತ ಶಿಕ್ಷಿಸಿದ್ರ. ನಮ್ಮನ್ನ ಸರಿಪಡಿಸೋದಕ್ಕೋಸ್ಕರ, ನಮ್ಮ ಕ್ಯಾರೆಕ್ಟರ್ನ ನಾವು ಚೆನ್ನಾಗಿ ಬೆಳಿಬೇಕಂತ, ವಿದ್ಯಾಭ್ಯಾಸದಲ್ಲಿ ನಾವು ಚೆನ್ನಾಗಿ ಮುಂದುವರಿಬೇಕೆಂಬುದಾಗಿ ತಂದೆ ತಾಯಿಗಳನ್ನ ನಮ್ಮನ್ನ ಶಿಕ್ಷಿಸಿದ್ರು. ತಂದೆ ತಾಯಿಗಳು ನಿಮಗೆ ಶಿಕ್ಷೆ ಕೊಡ್ಬೇಕಂದ್ರೆ ಎಷ್ಟು ಜನ ತುಂಬಾ ಖುಷಿ ಆಯ್ತು, ಇನ್ನೂ ಶಿಕ್ಷೆ ಕೊಡಿ, ನಂಗೆ ಇನ್ನೂ ಶಿಕ್ಷೆ ಕೊಡಿ ಅಂತ, ಚೆನ್ನಾಗಿದೆ ಇದು ಅಂತ ಎಷ್ಟು ಜನ ಹೇಳಿದ್ರಿ? ಆಗಿನ ಕಾಲದಲ್ಲಿ ಇವತ್ತೆಲ್ಲ ಹೊಡೆಯೋದೆಲ್ಲ ಕಡಿಮೆ, ಆಗಿಂದಲ್ಲಿ ಬೆಲ್ಟು, ವಯರು, ಕೈಗೆ ಏನು ಸಿಗ್ತಾ ಇತ್ತು ಅದು ಬೀಳ್ತಾ ಇತ್ತು. ಅದಕ್ಕೆ ನಾವೆಲ್ಲ ನೆಟ್ಟಿಗಾದ್ವಿ. ಇವತ್ತು ಎಷ್ಟೋ ಜನಕ್ಕೆ ಅದೆಲ್ಲ ಏನು ಸಿಗ್ತಾನೆ ಇಲ್ಲ. ಅದಕ್ಕೆ ಈ ರೀತಿಯಾಗಿ ಜನರೇಷನ್ ಬೆಳೀತಾ ಹೋಗ್ತಾ ಇದೆ. ಓಕೆ, ಸೊ
ಶಿಕ್ಷಿಸ್ಬೇಕಂದ್ರೆ ನಮ್ಗೆ ಏನಾಗುತ್ತೆ, ನೋವಾಗುತ್ತೆ, ನಾವು ಇಷ್ಟಪಡೋದಿಲ್ಲ. ದೇವರು ನಮ್ಮನ್ನ ಕೆಲವೊಂದು ಕಷ್ಟ ಪರಿಸ್ಥಿತಿಯಲ್ಲಿ ಹಾದು ಹೋಗಂತ ದೇವರೇ ಮಾಡ್ತಾರೆ. ಕೆಲವೊಮ್ಮೆ ಸೈತಾನಲ್ಲ, ಎಲ್ಲ ಕಷ್ಟಗಳು ಸೈತಾನ್ ಅನ್ಕೋಬೇಡಿ. ಎಲ್ಲ ಕಷ್ಟಗಳು ನಿಮ್ಮ ಅಕ್ಕಪಕ್ಕದ ಜನರಿಂದ ಬಂತು ಅನ್ಕೊಳ್ಬಿಡಿ. ಕೆಲವೊಂದು ಕಷ್ಟಗಳು ದೇವರೇ ನಿಮ್ಮನ್ನ ಅದರಿಂದ ಹಾದು ಹೋಗಿ ಮಾಡ್ತಾರೆ. ಯಾಕೆ? ಆವಾಗ ನಿಮಗೆ ದೇವರ ಒಂದು ಅಗತ್ಯ ನಿಮಗೆ ಉಂಟಾಗಬೇಕು. ದೇವರ ವಾಕ್ಯ ಓದುವುದು ಎಷ್ಟು ಇಂಪಾರ್ಟೆಂಟ್, ಪ್ರಾರ್ಥನೆ ಮಾಡೋದು ಎಷ್ಟು ಇಂಪಾರ್ಟೆಂಟ್, ಸಭೆಗೆ ಬರೋದು ಎಷ್ಟು ಇಂಪಾರ್ಟೆಂಟ್, ಸೇವೆಗಳು ತೊಡಗಿಸಿಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್, ದೇವರ ಕರೀವಿಕೆ ಎಷ್ಟು ಇಂಪಾರ್ಟೆಂಟ್, ಅವೆಲ್ಲ ಅರ್ಥ ಮಾಡ್ಕೊಳ್ಬೇಕಂತ ಕೆಲವೊಮ್ಮೆ ದೇವರು ನಿಮ್ಮನ್ನ ಹಂಗೆ ಬಿಡ್ತಾರೆ. ಅದನ್ನ ಅರ್ಥ ಮಾಡ್ಕೊಂಡು ವಾಪಸ್ ಬಂದ್ರೆ ಬ್ಲೆಸ್ಸಿಂಗು. ಅದನ್ನ ಅರ್ಥ ಮಾಡ್ಕೊಂಡು ನೀನು ಏನೇ ಶಿಕ್ಷಿಸು ಇದ್ದಂಗೆ ಇರ್ತೀನಿ ಅಂದ್ರೆ ನೀವು ಹಂಗೇ ಹೋಗ್ತೀರಾ. ಓಕೆ, ಇಲ್ಲಿ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ಶಿಫ್ಟ್ ಅಂಡ್ ಚೇಂಜ್ ಆಫ್ ಸೀಸನ್ಸ್. ಕಾಲಗಳಲ್ಲಿ ಬದಲಾವಣೆ ಆಗ್ತಾ ಇದೆ. ದೇವರು ಇಸ್ರಾಯೇಲನ್ನ ಶಿಕ್ಷಿಸಿದ್ರು, ಈಗ ವಾಪಸ್ ಅವ್ರು ತಿರುಗಿ ದೇವರ ಕಡೆಗೆ ಬರ್ತಾ ಇದ್ದಾರೆ. ಆಗ ದೇವರು ಮಾಡ್ತಿರೋ ಏನಂದ್ರೆ, ಎಷ್ಟೋ ವರ್ಷಗಳು ನೀವು ಆ ಒಂದು ಕಷ್ಟ ಕಾಲದಲ್ಲಿ ಹಾದು ಹೋಗಿದ್ದೀರಾ, ಶಿಕ್ಷೆಯ ಕಾಲದಲ್ಲಿ ಹಾದು ಹೋಗಿದ್ದೀರಾ. ಬಟ್ ಈಗ ನೀವು ದೇವರ ಕಡೆಗೆ ತಿರುಗಿ ಬಂದಿರುವ ಕಾರಣದಿಂದ, ಮತ್ತೆ ದೇವರನ್ನ ಆತುಕೊಳ್ತಾ ಇರುವ ಕಾರಣದಿಂದ, ಮತ್ತೆ ದೇವರನ್ನ ಹುಡುಕುತ್ತಿರುವ ಕಾರಣದಿಂದ, ಮತ್ತೆ ದೇವರನ್ನು ಬಯಸುತ್ತಿರುವ ಕಾರಣದಿಂದ ದೇವರು ಹೇಳ್ತಾ ಇದ್ದಾರೆ, ನಿಮ್ಮ ಜೀವನದಲ್ಲಿ, ನಿಮ್ಮ ಪರಿಸ್ಥಿತಿಗಳಲ್ಲಿ, ನಿಮ್ಮೊಂದು ಸನ್ನಿವೇಶಗಳಲ್ಲಿ ಐ ಆಮ್ ಗೋಯಿಂಗ್ ಟು ಮೂವ್ ಸ್ವಿಫ್ಟ್ಲಿ. ನಾನು ಬಲು ಬೇಗನೆ ನಿಮ್ಮ ಜೀವನದಲ್ಲಿ ನಾನು ಕಾರ್ಯ ಮಾಡ್ತೀನಿ ಎಂಬುದಾಗಿ. ಅದು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದೆ ಅಗ್ರಿಕಲ್ಚರಲ್ ಲ್ಯಾಂಗ್ವೇಜ್ ಅಲ್ಲಿ. ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈಗೋ ದಿನಗಳು ಬರುವವು, ದ ಟೈಮ್ ಹ್ಯಾಸ್ ಕಮ್. ದೇವರು ನಿರ್ದಿಷ್ಟ ಮಾಡಿದಂತ ಕಾಲ ಈಗ ಬಂದಿದೆ, ಬರುವವು. ಅವರಿಗೆ ಫ್ಯೂಚರ್, ಬಟ್ ನಮಗೆ ಯೇಸು ಸ್ವಾಮಿಯಲ್ಲಿ ಆ ದಿನಗಳು ಬಂದಿದೆ. ಇಟ್ ಹ್ಯಾಸ್ ಕಮ್. ಪಕ್ಕದಲ್ಲಿ ನೋಡಿ ಹೇಳಿ, ದ ಅಪಾಯಿಂಟೆಡ್ ಟೈಮ್ ಹ್ಯಾಸ್ ಕಮ್. ನಿರ್ದಿಷ್ಟವಾದ ಕಾಲ ಬಂದಿದೆ ಅಂತ ಹೇಳಿ. ಹಲ್ಲೆಲೂಯಾ. ಆ ನಿರ್ದಿಷ್ಟವಾದ ಕಾಲ ಬಂದಾಗ ಇಲ್ಲಿ ಏನ್ ನಡೀತೆ ನೋಡಿ. ಆ ಕಾಲದಲ್ಲಿ ಉಳುವವನು ಕೊಯ್ಯುವನನ್ನು, ಅಂದ್ರೆ ದ ಪ್ಲೋ ಮ್ಯಾನ್ ವಿಲ್ ಓವರ್ಟೇಕ್ ದ ರೀಪರ್. ಉಳುವವನು ಕೊಯ್ಯುವನನ್ನ ಓವರ್ಟೇಕ್ ಮಾಡ್ತಾನೆ ಎಂಬುದಾಗಿ. ಓಕೆ, ಯಾರೆಲ್ಲ ಸ್ವಲ್ಪ ಅಗ್ರಿಕಲ್ಚರಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತೀರೋ ಅವ್ರಿಗೆ ಈ ಭಾಷೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಸಿಟಿಯಲ್ಲಿ ಬೆಳೆದವರಿಗೆ ಇವೆಲ್ಲ ಅರ್ಥ ಆಗಲ್ಲ. ಓಕೆ, ಬಟ್ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಕ್ ಬಯಸ್ತೇನೆ. ಫಸ್ಟು ಈ ಒಂದು ಹಾರ್ವೆಸ್ಟ್ ಬರೋಕ್ಕಿಂತ ಮುಂಚೆ ಫಸ್ಟ್ ಏನ್ ಮಾಡ್ತಾರೆ, ನೆಲನ ಉಳ್ತಾರೆ. ನೆಲವನ್ನ ಚೆನ್ನಾಗಿ ಉಳಿದ್ಮೇಲೆ ಆಮೇಲೆ ಏನ್ ಮಾಡ್ತಾರೆ, ಬೀಜಗಳನ್ನ ಹಾಕ್ತಾರೆ. ಬೀಜ ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಆದ್ಮೇಲೆ ಏನ್ ಬರುತ್ತೆ, ಕೊಯ್ಲು ಬರುತ್ತೆ, ಹಾರ್ವೆಸ್ಟ್ ಬರುತ್ತೆ. ಕರೆಕ್ಟ್. ಬಟ್ ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಉಳುವವನು ಕೊಯ್ಯುವನನ್ನು ಅಂದ್ರೆ ಉಳ್ಬಿಟ್ಟು ಆಗಿದೆ, ಬೀಜಗಳು ಹಾಕಲ್ಪಟ್ಟಿದೆ, ಟೈಮ್ ಗ್ಯಾಪ್ ಆಗಿದೆ, ಹಾರ್ವೆಸ್ಟ್ ಬಂದಿದೆ. ಅದಾದ್ಮೇಲೆ ಹಾರ್ವೆಸ್ಟ್ ಆದ್ಮೇಲೆ ಸ್ವಲ್ಪ ದಿನ ಏನ್ ಮಾಡ್ತಾರೆ, ಅದನ್ನ ನೆಲಕ್ಕೆ ರೆಸ್ಟ್ ಕೊಡಬೇಕು. ಇನ್ನೊಂದು ಕಾಲದಲ್ಲಿ ಮತ್ತೆ ಬರಬೇಕು. ಆ ಕಾಲ ಬಂದಾಗ ಮತ್ತೆ ಇನ್ನೊಂದು ಕಾಲದಲ್ಲಿ ಏನ್ ಮಾಡ್ತಾರೆ, ಬೀಜಗಳನ್ನ ಹಾಕ್ತಾರೆ. ಬಟ್ ಇಲ್ಲಿ ಯಾವ ರೀತಿ ಸೀಸನ್ಸ್ ಆರ್ ಓವರ್ಲ್ಯಾಪಿಂಗ್ ಅಂದ್ರೆ, ಇನ್ನೂ ಇನ್ನೂ ಒಬ್ಬ ವ್ಯಕ್ತಿ ಕೊಯ್ತಾನೆ ಇದ್ದಾನೆ, ಹಾರ್ವೆಸ್ಟ್ ನ ಕೊಯ್ತಾನೆ ಇದ್ದಾನೆ, ಆಗ್ಲೇ ಉಳುವವನು ರೆಡಿ ಆಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಇನ್ನೂ ನೀವು ಕೊಯ್ತಾನೆ ಇದ್ದೀರಾ, ನೀವು ಆಶೀರ್ವಾದಗಳನ್ನ ಕೊಯ್ತಾನೆ ಇದ್ದೀರಾ ಇನ್ನೂ. ಬಟ್ ದೇವ್ರು ಏನ್ ಹೇಳ್ತಾ ಇದ್ರೆ, ಆಗ್ಲೇ ಬೀಜ ಹಾಕುವನು, ನೆಲ ಉಳುವವನು ಮತ್ತೆ ಬಂದಿದ್ದಾನೆ ಎಂಬುದಾಗಿ. ಅಷ್ಟು ಫಾಸ್ಟ್ ಆಗಿ ದೇವರು ನಿಮ್ಮ ಜೀವನದಲ್ಲಿ ಆ ವೇಟಿಂಗ್ ಸೀಸನ್ ನ ತೆಗೆದುಬಿಟ್ಟು, ಎಷ್ಟು ಜನ ಬಹಳ ಕಾಲದಿಂದ, ದೀರ್ಘ ಕಾಲದಿಂದ ನಿಮ್ಮ ಬಿಡುಗಡೆಗೋಸ್ಕರ, ಸ್ವಸ್ಥತೆಗೋಸ್ಕರ, ಆಶೀರ್ವಾದಕ್ಕೋಸ್ಕರ, ಪ್ರಾರ್ಥನೆ ಉತ್ತರಗೋಸ್ಕರ, ಬಿಡುಗಡೆಗೋಸ್ಕರ ಎಷ್ಟು ಜನ ಕಾಯ್ತಾ ಇದ್ದೀರೋ, ಒಂದು ಆಶೀರ್ವಾದದ ನಂತರ ಇನ್ನೊಂದು ಆಶೀರ್ವಾದ, ಇನ್ನೊಂದು ಆಶೀರ್ವಾದದ ನಂತರ ಇನ್ನೊಂದು ಆಶೀರ್ವಾದದ ಕಾಲವನ್ನ ದೇವರು ನಮ್ಮ ಜೀವನದಲ್ಲಿ ವೇಗವರ್ತನೆಯ ಕಾಲದಲ್ಲಿ ಮಾಡುವಾತನೆಂಬುದಾಗಿ ದೇವರ ವಾಕ್ಯದಲ್ಲಿ ಕಾಣ್ತಾ ಇದ್ದೇವೆ. ಹಲ್ಲೆಲೂಯಾ. ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ದೇವರ ನಾಮವನ್ನು ಮಹಿಮೆಪಡಿಸುವಂತರಾಗೋಣ. ನೆಕ್ಸ್ಟ್ ಸೆಂಟೆನ್ಸ್ ಹೇಳ್ತಾ ಇದೆ, ದ್ರಾಕ್ಷಿಯನ್ನು ತುಳಿಯುವವನು ಬಿತ್ತುವವನು ಹಿಂದಟ್ಟುವರು. ದ್ರಾಕ್ಷಿಯನ್ನು ತುಳಿಯುವವನು ಬಿತ್ತುವವನನ್ನು ಹಿಂದಟ್ಟುವರು. ಅಂದ್ರೆ ದ ಟ್ರೇಡರ್ ಆಫ್ ಗ್ರೇಪ್ಸ್ ಹಿಮ್ ಹೂ ಸೋಸ್ ದ ಸೀಡ್. ಈ ಇಸ್ರಾಯೇಲರ ಒಂದು ಅಗ್ರಿಕಲ್ಚರಲ್ ಸಿಸ್ಟಮ್ ಅಲ್ಲಿ 3 ರೀತಿಯಾದ ಬೆಳೆಗಳನ್ನ ಅವರು ಕೊಯ್ತಾ ಇದ್ರು. ಮೊದಲನೇದು ಇಟ್ ಇಸ್ ಟು ಬಿ ಗ್ರೈನ್, ಅಂದ್ರೆ ಅವ್ರು ನಂತರ ಅಕ್ಕಿ ಜಾಸ್ತಿ ತಿಂತಾರಿಲ್ಲ ಇಸ್ರಾಯೇಲ್ರು, ಅವರು ಬಾರ್ಲಿ ಮತ್ತೆ ಗೋಧಿ. ಫಸ್ಟ್ ಹಾರ್ವೆಸ್ಟ್ ಬಂದ್ಬಿಟ್ಟು ಗ್ರೈನ್ ಹಾರ್ವೆಸ್ಟ್. ಆಮೇಲೆ ಬಂದು ಫ್ರೂಟ್ಸ್. ಓಕೆ, ಫ್ರೂಟ್ಸ್ನ ಅವರು ಕೊಯ್ತಾ ಇದ್ರು, ಮೇನ್ಲಿ ಫಿಕ್ಸ್, ಬೇರೆ ಒಂದು ಇದನ್ನ ಕೊಯ್ತಾರೆ. ಇನ್ನೊಂದು ವೆಜಿಟೇಬಲ್ಸ್
ಆ ಒಂದು ಸೀಸನ್ ಅದು ಬರ್ತಾ ಇತ್ತು. ಬಟ್ ಕೊನೆಯದಾಗಿ ಅವ್ರು ಹಾರ್ವೆಸ್ಟ್ ಮಾಡ್ತಾ ಇದ್ದಂದ್ರೆ ಏನು ಗೊತ್ತಾ, ಈ ದ್ರಾಕ್ಷಾ ಬಳ್ಳಿಯ ದ್ರಾಕ್ಷಾ ಹಾರ್ವೆಸ್ಟ್ನ, ಗ್ರೇಪ್ಸ್ ಹಾರ್ವೆಸ್ಟ್ನ ಫೈನಲ್ ಆಗಿ ಅವರು ಕೊಯ್ತಾ ಇದ್ರು. ಅದಾದ್ಮೇಲೆ ಇಟ್ಸ್ ಅ ಬ್ರೇಕ್, ಇಟ್ಸ್ ಅ ರೆಸ್ಟ್ ಟೈಮ್ ಕೊಡ್ತಾ ಇದ್ರು. ದ್ರಾಕ್ಷವನ್ನ ಹಾರ್ವೆಸ್ಟ್ ಮಾಡಿದ್ಮೇಲೆ ದ್ರಾಕ್ಷನ ತುಳಿತಾ ಇದ್ರು ದ್ರಾಕ್ಷ ರಸವನ್ನ ಪಡೆದುಕೊಳ್ಳೋದಕ್ಕೋಸ್ಕರ. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ದ ಟ್ರೇಡರ್ ಆಫ್ ಗ್ರೇಪ್ಸ್ ಹಿಮ್ ಹೂ ಸೋಸ್ ದ ಸೀಡ್, ಅಂದ್ರೆ ಅಲ್ಲಿ ಮತ್ತೆ ಗ್ಯಾಪೇ ಇಲ್ಲ. ಅಲ್ಲಿ ಆ ಒಂದು ದ್ರಾಕ್ಷವನ್ನ ಹಾರ್ವೆಸ್ಟ್ ಮಾಡಿದ್ದಾರೆ, ಅಲ್ಲ ಇನ್ನು ಫಸ್ಟ್ ಪರ್ಸನ್ ಬಂದ್ಬಿಟ್ಟು ಇನ್ನು ಬೀಜವನ್ನ ಹಾಕ್ತಾನೆ ಇದ್ದಾನೆ. ಬೀಜವನ್ನ ಹಾಕಿದ್ಮೇಲೆ ಸ್ವಲ್ಪ ಸಮಯ ಹಿಡಿಯುತ್ತೆ ತಾನೆ ಆ ಒಂದು ದ್ರಾಕ್ಷ ಹಣ್ಣು ಕೊಡೋದಕ್ಕೋಸ್ಕರ. ಬಟ್ ಇಲ್ಲಿ ಆ ಗ್ರೇಪ್ಸ್ ಟ್ರೇಡ್ ಮಾಡ್ತಾನಲ್ಲ, ಈಸ್ ಆಲ್ರೆಡಿ ದೇರ್. ಇನ್ನೊಬ್ಬ ವ್ಯಕ್ತಿ ಇನ್ನು ಬೀಜ ಹಾಕ್ತಾ ಇದ್ದಾನೆ, ಓಕೆ, ಬೀಜ ಇನ್ನು ಬಿತ್ತಾನೆ ಇದ್ದಾನೆ. ಬೀಜ ಬಿತ್ತಿದ್ಮೇಲೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಆ ದ್ರಾಕ್ಷ ಮತ್ತೆ ಹಣ್ಣು ಬರೋದಕ್ಕೋಸ್ಕರ. ಬಟ್ ಈ ದ್ರಾಕ್ಷವನ್ನು ತುಳಿಯುವವನು ಈಸ್ ಆಲ್ರೆಡಿ ಕಮ್. ಸೊ ಅಷ್ಟು ವೇಗವಾಗಿ ದೇವರು ನಮ್ಮ ಜೀವನದಲ್ಲಿ ಕಾರ್ಯ ಮಾಡ್ತಾರೆ ಎಂಬುದಾಗಿ ಈ ವಾಗ್ದಾನದಲ್ಲಿ ತಿಳಿಸ್ತಾ ಇದ್ದಾರೆ. ಈ ವಾಕ್ಯವನ್ನು ನಮಗೆ ಕೇಳಿದ್ರೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಬೇಕು, ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಬಟ್ ಆಮೋಸ್ ಹೇಳ್ತಾ ಇರ್ಬೇಕಂದ್ರೆ ಆ ಜನರಿಗೆ ನಂಬಕ್ ಆಗದಿರತಕ್ಕಂಥ ಕಾರ್ಯ ಅದು. ಬಿಕಾಸ್ ಅವರು ಕಾಲಗಳು ಅವ್ರಿಗೆ ಅಂತ ಗೊತ್ತು, ಯಾವ ಕಾಲದಲ್ಲಿ ಏನಾಗುತ್ತೆ ಗೊತ್ತು, ಯಾವ ಡ್ಯೂಟಿ ಆದ್ಮೇಲೆ ಇನ್ನೊಬ್ಬ ಡ್ಯೂಟಿ ಅಂತ ಗೊತ್ತು. ಬಟ್ ಇಲ್ಲಿ ದೇವ್ರನ್ನ ಹೇಳ್ತಾ ಇದ್ರೆ, ಐ ಆಮ್ ಗೋಟ್ ಸಸ್ಪೆಂಡ್ ಆಲ್ ದೋಸ್ ಸೀಸನ್ಸ್, ಐ ಆಮ್ ಗೋಟ್ ಕಂಪ್ರೆಸ್ ದ ಟೈಮ್, ಐ ಆಮ್ ಗೋಟ್ ಮೇಕ್ ಸೀಸನ್ಸ್ ಓವರ್ಲ್ಯಾಪ್. ಆ ಒಂದು ಕಾಲಗಳು ಒಂದಾದ್ಮೇಲೆ ಒಂದು ಬರಂಗೆ ಮಾಡ್ತೀನಿ ಎಂಬುದಾಗಿ. ಇಲ್ಲಿಯವರೆಗೂ ಒಂದು ಕಷ್ಟ ಆದ್ಮೇಲೆ ಒಂದು ಕಷ್ಟ, ಒಂದು ಪ್ರಾಬ್ಲಮ್ ಆದ್ಮೇಲೆ ಇನ್ನೊಂದು ಪ್ರಾಬ್ಲಮ್, ಒಂದು ಸನ್ನಿವೇಶ ಆದ್ಮೇಲೆ ಇನ್ನೊಂದು ಸನ್ನಿವೇಶ, ಒಂದು ರೋಗ ಆದ್ಮೇಲೆ ಇನ್ನೊಂದು ರೋಗ, ಒಂದು ಲಾಸ್ ಆದ್ಮೇಲೆ ಇನ್ನೊಂದು ಲಾಸು. ಆ ರೀತಿಯ ಕಾಲದಲ್ಲಿ ನೀವು ಹಾದು ಬಂದಿರ್ಬೋದು. ಬಟ್ ಇನ್ ದಿಸ್ ಸೀಸನ್ ದೇವ್ರು ಏನ್ ಹೇಳ್ತಾರೆ ಅಂದ್ರೆ, ಇನ್ಸ್ಟೆಡ್ ಆಫ್ ಲಾಸ್ ಆಫ್ಟರ್ ಲಾಸ್, ಸಿಕ್ನೆಸ್ ಆಫ್ಟರ್ ಸಿಕ್ನೆಸ್, ಪ್ರಾಬ್ಲಮ್ ಆಫ್ಟರ್ ಪ್ರಾಬ್ಲಮ್, ಐ ಆಮ್ ಗೋಯಿಂಗ್ ಟು ಕಾಸ್ ಬ್ಲೆಸ್ಸಿಂಗ್ ಆಫ್ಟರ್ ಬ್ಲೆಸ್ಸಿಂಗ್, ಕೃಪೆಯ ಮೇಲೆ ಕೃಪೆ, ಆಶೀರ್ವಾದದ ಮೇಲೆ ಆಶೀರ್ವಾದ, ಸಮೃದ್ಧಿಯ ಮೇಲೆ ಸಮೃದ್ಧಿ. ನೀವು ನಂಬುವುದಾದ್ರೆ ಇಂಥ ಆಶೀರ್ವಾದಗಳನ್ನ ನಿಮ್ಮ ಜೀವನದಲ್ಲಿ ನೀವು ಕಾಣಕ್ಕೆ ಸಿದ್ಧರಾಗ್ತಾ ಇದ್ದೀರಾ. ಹಾಲೆಲೂಯಾ. ಎಷ್ಟು ಜನ ನಂಬ್ತೀರಾ? ಐ ಆಮ್ ಗೋಯಿಂಗ್ ಟು ಪ್ರೊಫೆಟಿಕಲಿ ಸ್ಪೀಕ್ ಓವರ್ ಯು. ಪ್ರವಾದನಾಗಿ ಹೇಳ್ತಾ ಇದ್ದೇನೆ, ನೀವು ಇಲ್ಲಿಯವರೆಗೂ ನಿಮ್ಮ ಜೀವನದಲ್ಲಿ ಒಂದು ರೋಗ ಆದ್ಮೇಲೆ ಒಂದು ರೋಗಕ್ಕಂತ ಡಾಕ್ಟರ್ ಹತ್ರ ಹೋದ್ರಿ, ಒಂದು ಮಾತ್ರೆ ಹತ್ರ ವಾಪಸ್ ಬಂದ್ರಿ, ಇನ್ನೊಂದು ರೋಗ ಬಂದಿರುತ್ತೆ. ಆ ರೀತಿಯಾದ ಪ್ರಾಬ್ಲಮ್ ಅಲ್ಲಿ ಹಾದು ಹೋಗಿರ್ಬೋದು. ನೀವು ಏನೋ ಒಂದು ಪ್ರಾಬ್ಲಮ್ ಬಂತು, ಆ ಪ್ರಾಬ್ಲಮ್ನ ಬಗೆಹರಿಸ್ಕೊಂಡು ಹೇಗೋ ಸುಧಾರಿಸ್ಕೊಂಡು ಎದ್ದು ಬರೋ ಅಷ್ಟರಲ್ಲಿ ಇನ್ನೊಂದು ಪ್ರಾಬ್ಲಮ್ ಎದುರಿಸ್ತಾ ಇರ್ಬೋದು. ಆ ರೀತಿಗೆ ಅನೇಕ ನಿಮ್ಮ ಜೀವನದಲ್ಲಿ ಏನೋ ಒಂದು ಸನ್ನಿವೇಶ, ಕಷ್ಟವಾದ ಪರಿಸ್ಥಿತಿ, ಬಹಳ ಪ್ರಾರ್ಥಿಸಿದ್ರಿ, ಕಣ್ಣೀರಿಟ್ರಿ, ಹೆಂಗೋ ಅದನ್ನ ನಿಭಾಯಿಸ್ಕೊಂಡು ಮೇಲೆ ಎದ್ದು ಬರ್ತಾ ಇದ್ರೆ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಬಂದಿರ್ಬೋದು. ಆ ರೀತಿಯಾದ ಸನ್ನಿವೇಶಗಳಲ್ಲಿ ನೀವು ಬಂದಿರುವುದಾದ್ರೆ ದೇವ್ರ ನಿಮ್ಮೊಟ್ಟಿಗೆ ಹೇಳ್ತಿರತಕ್ಕಂಥ ಮಾತು, ನೀವು ನಂಬುವುದಾದ್ರೆ ಇಟ್ ವಿಲ್ ನೋ ಮೋರ್ ಬಿ ಎ ಸೀಸನ್. ನೀವು ಇನ್ಮೇಲೆ ನಷ್ಟದಿಂದ ನಷ್ಟಕ್ಕೆ ಹೋಗೋ ಸೀಸನ್ ಅಲ್ಲ, ಪ್ರಾಬ್ಲಮ್ ಇಂದ ಪ್ರಾಬ್ಲಮ್ಗೆ ಹೋಗೋ ಸೀಸನ್ ಅಲ್ಲ, ರೋಗದಿಂದ ರೋಗಕ್ಕೆ ಹೋಗೋ ಸೀಸನ್ ಅಲ್ಲ, ನೋವಿನಿಂದ ನೋವಿಗೆ ಹೋಗೋ ಸೀಸನ್ ಅಲ್ಲ, ಅವಮಾನದಿಂದ ಅವಮಾನಕ್ಕೆ ಹೋಗೋ ಸೀಸನ್ ಅಲ್ಲ. ಬಟ್ ಇಟ್ ಬಿ ಸೀಸನ್ ಆಶೀರ್ವಾದದಿಂದ ಆಶೀರ್ವಾದಕ್ಕೆ, ಒಂದು ಮಟ್ಟದಿಂದ ಇನ್ನೊಂದು ಮಟ್ಟಕ್ಕೆ, ಅಭಿವೃದ್ಧಿಯಿಂದ ಅಭಿವೃದ್ಧಿಗೆ, ಬೆಳವಣಿಗೆಯಿಂದ ಬೆಳವಣಿಗೆ, ಕೃಪೆಯಿಂದ ಕೃಪೆ. ನಂಬುದರ ಜೋರ ಚಪ್ಪಳೆ ತಟ್ಟುತ್ತಾ ದೇವರ ನಾಮವನ್ನು ನಮ್ಮ ಹಿಂಪಡಿಸುತ್ತಾರಾಗೋಣ. ಆಮೇನ್, ಹಾಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಆಗ ಬೆಟ್ಟಗಳು ಹೊಸ ಸಿಹಿ ದ್ರಾಕ್ಷಾರಸವನ್ನು ಸುರಿಸುವವು. ಎಷ್ಟು ಜನ ಬೆಟ್ಟಗಳು ನೋಡಿದ್ದೀರಾ? ನಂದಿ ಬೆಟ್ಟಕ್ಕೆ ಜನ ಹೋಗಿದ್ದೀರಾ? ಎಷ್ಟು ಜನ ಅಲ್ಲಿಂದ ದ್ರಾಕ್ಷಾರಸನ ಸುರಿಸ ನೋಡಿದ್ದೀರಾ? ಬೆಟ್ಟಗಳಿಂದ ದ್ರಾಕ್ಷಾರಸ ಬರುತ್ತಾ? ಬಟ್ ಇಲ್ಲೇನಾಗ್ತದೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಬೆಟ್ಟಗಳು ಏನ್ ಹೇಳ್ತಾ ಇದೆ, ಹೊಸ ಸಿಹಿ, ಹೊಸ ರಸ, ಸಿಹಿಯಾದ ರಸ, ದ್ರಾಕ್ಷರಸವನ್ನ ಸುರಿಸ್ತೇನೆ ಎಂಬುದಾಗಿ. ಬೆಟ್ಟಗಳಿಂದ ಹೇಗೆ ಬರಕ್ ಸಾಧ್ಯ ಇದು? ವಾಟ್ ಗಾಡ್ ಇಸ್ ಸೇಯಿಂಗ್ ಈಸ್, ಐ ಆಮ್ ಗೋಯಿಂಗ್ ಟು ಡು ಇಂಪಾಸಿಬಲ್ ಥಿಂಗ್ಸ್ ಅಬಂಡೆಂಟ್ಲಿ. ಅಸಾಧ್ಯವಾದ ಸಂಗತಿಗಳನ್ನ ನಿಮ್ಮ ಜೀವನದಲ್ಲಿ, ಇದು ಯಾವುದು ನನ್ನಿಂದ ಸಾಧ್ಯವಿಲ್ಲ ಅಂತ ನೀವು ಭಾವಿಸ್ತಾ ಇದ್ದೀರೋ, ದಯವಿಟ್ಟು ದೇವರ ಮೇಲೆ ಕೊಟ್ಟಿರುವ ಕರಿವಿಕೆಯನ್ನ, ದರ್ಶನವನ್ನ, ಸೇವೆಯನ್ನ, ವಾಗ್ದಾನಗಳನ್ನ ಬಿಟ್ಟು ಬಿಡಬೇಡಿ. ಎಷ್ಟೋ ವರ್ಷ ಕಾದಿರ್ಬೋದು, ಅದು ನೆರವೇರದಾಗಿ ಕಾಣ್ತಾ ಇರ್ಬೋದು, ಅದು ಕೇವಲ ನಿಮಗೆ ಊಹೆ ಕಲ್ಪನೆಗಳಾಗಿ ಅಂದ್ಕೊಂಡು ಬಿಡ್ತಾ ಇರ್ಬೋದು. ಬಟ್ ಐ ಚಾಲೆಂಜ್ ಯು, ದೇವರು ದರ್ಶನ ಕೊಟ್ಟಿರುವುದಾದರೆ, ದೇವರು ವಾಗ್ದಾನ ಕೊಟ್ಟಿರುವುದಾದರೆ, ದೇವರು ಮಾತನಾಡುವುದಾದರೆ, he will never ever forsake his word. ದೇವರು ಬಾಯಿಂದ ಬರುವಂತ ಮಾತು, ಆ ಮಾತುಗಳು ನೆರವೇರದೆ ಆತನ ಹಿಂದಕ್ಕೆ ವಾಪಸ್ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಲೆಲೂಯಾ, ಹಾಲೆಲೂಯಾ. ಸೊ ನಾನು ಹೇಳುವ ಈ ವಾಕ್ಯದಲ್ಲಿ ನಮ್ಗೇನು ಅರ್ಥ ಆಗ್ತದೆ ಅಂದ್ರೆ, ಗಾಡ್ ವಿಲ್ ಮೇಕ್ ಇಂಪಾಸಿಬಲ್ ಥಿಂಗ್ಸ್ ಪಾಸಿಬಲ್.
ಜನರು ಯಾವ್ದು ಇಂಪಾಸಿಬಲ್ ಅಂತ ಹೇಳ್ತಾರೋ, ಸೈತಾನ ಯಾವ್ದು ಇಂಪಾಸಿಬಲ್ ಅಂತ ಹೇಳ್ತಾನೋ, ನಿಮಗೆ ನೀವೇ ಯಾವ್ದು ಇಂಪಾಸಿಬಲ್ ಅಂತ ಅನ್ಕೊಳ್ತಾ ಇದ್ರೋ, ಗಾಡ್ ಈಸ್ ಏಬಲ್ ಟು ಮೇಕ್ ಆಲ್ ಥಿಂಗ್ಸ್ ಪಾಸಿಬಲ್. ದೇವರು ಎಲ್ಲ ಸಂಗತಿಗಳನ್ನ ಸಾಧ್ಯವನ್ನಾಗಿ ಮಾಡಿ ನಿರೂಪಿಸುವಂತ ಕಾಲ ನಮ್ಮ ಜೀವನದಲ್ಲಿ ತರುವಂತನಾಗಿದ್ದಾನೆ. ಹಾಲೆಲೂಯ. ನೆಕ್ಸ್ಟ್ ವಾಕ್ಯ ಹೇಳುತ್ತೆ, ಎಲ್ಲಾ ಗುಡ್ಡಗಳು ಕರಗುವವು, ಆಲ್ ದ ಹಿಲ್ಸ್ ಶಾಲ್ ಫ್ಲೋ ವಿತ್ ಇಟ್. ಇದರ ಅರ್ಥ ಏನು? ಎಲ್ಲಾ ಗುಡ್ಡಗಳು ಕರಗುವು ಅಂದ್ರೆ ಇದು ಈ ಕರಗುವ ಅಂತ ಇದು ಬೇರೆ ವರ್ಡ್ ಇದು. ಆಲ್ ದ ಹಿಲ್ಸ್ ಶಾಲ್ ಫ್ಲೋ, ಎಲ್ಲಾ ಒಂದು ಗುಡ್ಡಗಳಿಂದ ದ್ರಾಕ್ಷರಸವು ಸುರಿಯುತ್ತಂದ್ರೆ ಅಂದ್ರೆ ಎವ್ರಿ ಏರಿಯಾ ಆಫ್ ಯುವರ್ ಲೈಫ್ ವಿಲ್ ಬಿ ಬ್ಲೆಸ್ಡ್. ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರವು, ನಿಮ್ಮ ವೈಯಕ್ತಿಕ ಜೀವನ, ನಿಮ್ಮ ಕೌಟುಂಬಿಕ ಜೀವನ, ನಿಮ್ಮ ಕೆಲಸ ಕಾರ್ಯ ವ್ಯಾಪಾರದ ಜೀವನ, ನಿಮ್ಮ ಆತ್ಮಿಕ ಜೀವನ, ನಿಮ್ಮ ಒಂದು ಸೇವೆಯ ಜೀವನ, ಆಲ್ ಹಿಲ್ಸ್ ಶಾಲ್ ಓವರ್ಫ್ಲೋ. ಹಾಲೆಲೂಯ. ಪ್ರತಿಯೊಂದು ಗುಡ್ಡಗಳಿಂದ ದೇವರ ಆಶೀರ್ವಾದಗಳು ಹೊರಸೂಸುವ ಕಾಲಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ಆಮೆನ್. ಹಾಲೆಲೂಯ. ಎಜ್ಜರು ನಂಬ್ತೀರಾ ದೇವರ ಕಾರ್ಯಗಳನ್ನ ಮಾಡ್ತಾರೆ ಎಂಬುದಾಗಿ? How many of you are ready to expect? ಹೇಳಿದಾಗಲೇ people see what they expect to see. ಕೆಲವೊಮ್ಮೆ ಈ ವಾಗ್ದಾನ ಪಡ್ಕೊಂಡಿದ್ದೀವಿ, ಬಟ್ ನೀವು ಮನೆಗೆ ಹೋಗ್ತಿದ್ದಂಗೆ ಪ್ರಾಬ್ಲಮ್ಗಳು, ಕೆಲಸಕ್ಕೆ ಹೋಗ್ತಿದ್ದಂಗೆ ಪ್ರಾಬ್ಲಮ್ಗಳು, ದೇಹ ನೋಡ್ಕೊಂಡ್ರೆ ಪ್ರಾಬ್ಲಮ್ಗಳು. ಆಗ ನೀವು ಯಾವ್ದನ್ನ ನಂಬ್ತೀರಾ? ನಿಮ್ಮ ಪ್ರಾಬ್ಲಮ್ಗಳನ್ನ ನಂಬ್ತೀರಾ ಅಥವಾ ಪ್ರಾಮಿಸಸ್ ನಂಬ್ತೀರಾ? ವಾಗ್ದಾನಗಳು ಬಂದಷ್ಟು ಮಾತ್ರಕ್ಕೆ ನಿಮ್ಮ ಪ್ರಾಬ್ಲಮ್ಗಳೆಲ್ಲ ಹೋಗ್ಬಿಡುತ್ತೆ ಅಂತ ದೇವ್ರು ಯಾವತ್ತೂ ಹೇಳಿಲ್ಲ. ಬಟ್ ಇಟ್ಸ್ ಅ ಚಾಯ್ಸ್ ದಟ್ ಯು ಆರ್ ಕಾಲ್ಡ್ ಟು ಮೇಕ್. ನೀವು ಆಯ್ಕೆಯನ್ನ ಮಾಡಕ್ಕೆ ಸಿದ್ಧವಾಗಿರಬೇಕು. ಇವತ್ತೇನೋ ವಾಕ್ಯ ಕೇಳಿದ್ವಿ, ಓದ್ವಿ, ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ವೆನ್ ಯು ಫೇಸ್ ವಿತ್ ಕಾನ್ಫ್ಲಿಕ್ಟಿಂಗ್ ಸಿಚುವೇಶನ್, ನಿಮ್ಮ ಜೀವನದಲ್ಲಿ ತದ್ವಿರುದ್ಧವಾದಂಥ ಪರಿಸ್ಥಿತಿಗಳನ್ನು ನೀವು ಎದುರಿಸುವಾಗ, ನೀವು ಆ ಪರಿಸ್ಥಿತಿಗಳನ್ನ ನೋಡಿ, ಈ ಪರಿಸ್ಥಿತಿ ನಿಜವಾಗಿರ್ಬೋದು, ಬಟ್ ಐ ಹ್ಯಾವ್ ಅ ಪ್ರಾಮಿಸ್ ಆಫ್ ಗಾಡ್. ನನ್ನಲ್ಲಿ ಒಂದು ವಾಗ್ದಾನ ಇದೆ. ಇಲ್ಲಿ ನನಗೆ ಸವಾಲುಗಳಿರ್ಬೋದು, ಸಮಸ್ಯೆಗಳಿರ್ಬೋದು, ಪರಿಸ್ಥಿತಿ ಅನಾನುಕೂಲವಾಗಿರ್ಬೋದು, ಬಟ್ ಐ ಹ್ಯಾವ್ ಅ ಪ್ರಾಮಿಸ್ ಆಫ್ ಗಾಡ್. ನನಗೆ ದೇವರ ವಾಗ್ದಾನವಿದೆ. ಈ ಒಂದು ಸನ್ನಿವೇಶಗಳು ಎಂದಿಗೂ ಕೂಡ ಇರೋದಿಲ್ಲ, ಬಟ್ ಗಾಡ್ ಇಸ್ ಫಾರ್ ಎವರ್, ಇಸ್ ಪ್ರಾಮಿಸ್ ಇಸ್ ಫಾರ್ ಎವರ್. ದೇವರು ಎಂದೆಂದಿಗೂ ಕೂಡ ನಮ್ಮ ಜೊತೆ ಇರುವಂತ ದೇವರು. ಈ ವಾಗ್ದಾನಗಳು ಖಂಡಿತವಾಗಿ ನೆರವೇರುತ್ತೆ ಎಂಬುದಾಗಿ, ನಿಮಗೆ ಉಂಟಾಗುವಂತ ಪರಿಸ್ಥಿತಿಗಳನ್ನ ಈ ವಾಗ್ದಾನಗಳ ಮುಖಾಂತರ ಜಯಿಸುವಂತರಾಗಬೇಕು. ಹಾಲೆಲೂಯ. ಮತ್ತೆ ಮನೆಗೆ ಹೋಗ್ತಿದ್ದಂಗೆನೆ, ನಿಮ್ಮ ಆಫೀಸ್ಗೆ ಹೋಗ್ತಿದ್ದಂಗೆನೆ ಕಷ್ಟ ಎದುರಾದಾಗ ತಲೆ ಮೇಲೆ ಕೈ ಹಾಕೊಂಡು ಕೂತ್ಕೊಂಡ್ಬಿಡೋದಲ್ಲ, ಅಯ್ಯಪ್ಪ ಮತ್ತೆ ಬಂತಲ್ಲಪ್ಪ ಇದು ಅಂತ. ದಟ್ ಮೀನ್ಸ್ ನೀವು ಸೋತ್ ಹೋಗ್ತಾ ಇದ್ದೀರಾ ಅಂತ ಅರ್ಥ. ಯು ಆರ್ ನಾಟ್ ಎಕ್ಸ್ಪೆಕ್ಟಿಂಗ್. ಹಾಲೆಲೂಯ. ಎಕ್ಸ್ಪೆಕ್ಟ್. ಎಷ್ಟು ಜನ ಕೆಲಸ ಮಾಡ್ತೀವಿ? ಎಲ್ಲ ಕೆಲಸ ಮಾಡ್ತೀರಾ ತಾನೆ? ಸಂಬಳ ಬರುತ್ತೆ ಎಕ್ಸ್ಪೆಕ್ಟ್ ಮಾಡ್ತೀರಾ ತಾನೆ? ಪ್ರತಿ ತಿಂಗಳು ಆಗ್ತಾನೆ, ಕೊನೆಯಲ್ಲಿ ಪ್ಲಾನ್ ಮಾಡಿರ್ತಾರೆ, ಜಾಬ್ ಖಾಲಿ ಆಗ್ತಾ ಇರ್ಬೋದು, ಬಟ್ ಬರುತ್ತೆ, ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಸಂಬಳ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದೆಯಾ ನಿಮಗೆ? ಆ ಸಂಬಳನ ನಿಮ್ಮ ಆಫೀಸರ್ ಕೊಡ್ತಾರಿಲ್ಲೋ ಗೊತ್ತಿಲ್ಲ, ಅವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಟಿರ್ಬೇಕಂದ್ರೆ ನಮ್ಮ ಜೀವವುಳ್ಳ ದೇವರಿಂದ ಜನ ಎಕ್ಸ್ಪೆಕ್ಟ್ ಮಾಡ್ಬೇಕು ನಾವು. ಹಾಲೆಲೂಯ. ಲೆಟ್ ಮಿ ಟೆಲ್ ಯು ಸಮಥಿಂಗ್. ನಮ್ಮ ಪ್ರಾಬ್ಲಮ್ ಏನಂದ್ರೆ, ಜನರಿಂದ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀವಿ, ದೇವರಿಂದ ಕಡಿಮೆ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು. ಅದಕ್ಕೆ ಎಲ್ಲ ಪ್ರಾಬ್ಲಮ್ಗಳು. ಆ ಈಕ್ವೇಶನ್ ಚೇಂಜ್ ಮಾಡ್ಕೊಳ್ಳಿ. ಜನರಿಂದ ಎಕ್ಸ್ಪೆಕ್ಟ್ ಮಾಡೋದು ಬಿಟ್ಟು ದೇವರಿಂದ ಎಕ್ಸ್ಪೆಕ್ಟ್ ಮಾಡಿ. ಹಾಲೆಲೂಯ. ನಿಮ್ಮ ಜೀವನದಲ್ಲಿ ದೇವರಿಂದ ಎಕ್ಸ್ಪೆಕ್ಟ್ ಮಾಡಿ. ದೇವರು ತನ್ನ ವಾಕ್ಯದಲ್ಲಿ ಏನು ಹೇಳಿದ್ದಾನೋ, ದೇವರು ಏನು ವಾಗ್ದಾನ ಮಾಡಿದ್ದಾನೋ, ಎಕ್ಸ್ಪೆಕ್ಟ್ ದಟ್ ಗಾಡ್ ವಿಲ್ ಡೂ ಫಾರ್ ಯು. ದೇವರು ನಿಮ್ಮ ಜೀವನದಲ್ಲಿ ಆ ಕಾರ್ಯ ಮಾಡ್ತೀನಿ ಎಂಬುದಾಗಿ ನಂಬಿಕೆ ಇಡಿ. ಲೋವರ್ ಯರ್ ಎಕ್ಸ್ಪೆಕ್ಟೇಷನ್ ಫ್ರಮ್ ಪೀಪಲ್. ಜನರಿಂದ, ಗಂಡನಿಂದ, ಹೆಂಡತಿಯಿಂದ, ಮಕ್ಕಳಿಂದ, ತಂದೆ ತಾಯಿಂದರಿಂದ, ಎಲ್ಲ ಫ್ರೆಂಡ್ಸಿಂದ ನಿಮ್ಮ ಎಕ್ಸ್ಪೆಕ್ಟೇಷನ್ ಕಡಿಮೆ ಮಾಡಿ. ದೆನ್ ಯು ನಾಟ್ ಎಂಡ್ ಇನ್ ಫ್ರಸ್ಟ್ರೇಷನ್. ಆವಾಗ ನೀವು ಬೇಸರಕ್ಕೆ ಒಳಗಾಗೋದಿಲ್ಲ. ಹಾಲೆಲೂಯ. ಇನ್ನು 2 ಅದ್ಭುತಗಳನ್ನ ನಾನು ಸತ್ಯವೇದದಲ್ಲಿ ನಿಮ್ಮನ್ನ ತೋರ್ಸಕ್ಕೆ ನಾನು ಬಯಸ್ತೇನೆ. ಸಮಯ ಎಷ್ಟಿರುತ್ತೋ ಅಷ್ಟರಲ್ಲಿ. ಹೊಸ ಒಡಂಬಡಿಕೆಯಲ್ಲಿ 2 ಅದ್ಭುತಗಳನ್ನ ನಿಮ್ಮ ಕಣ್ಮುಂದೆ ನಾನು ಹೇಳಕ್ಕೆ ಬಯಸ್ತೇನೆ. ಯೋಹಾನ ಬರೆಸುವ ವಾರ್ತೆ 2ನೇ ಅಧ್ಯಾಯ 1-11. ಸತ್ಯವೇದ ತಿರುಗಿಸ್ಬೇಕಾಗಿಲ್ಲ, ಜಸ್ಟ್ ನೋಟ್ ಮಾಡ್ಕೊಂಡ್ರೆ ಸಾಕು. ಇದೆಲ್ಲರೂ ಕೂಡ ಬಹಳ ಚೆನ್ನಾಗಿ ತಿಳಿದಿರತಕ್ಕಂಥ ಕಥೆ ಇದು. ಯೇಸು ಸ್ವಾಮಿ ತಾಯಿ ಮರಿಯಳನ್ನ, ಯೇಸುವನ್ನ, ಶಿಷ್ಯರೆಲ್ಲರೂ ಕೂಡ ಒಂದು ಮದುವೆಗೆ ಅವರನ್ನ ಆಹ್ವಾನಿಸಲ್ಪಟ್ಟಿದ್ದಾರೆ ಕಾನಾ ಎಂಬ ಊರಿನಲ್ಲಿ. ಆ ದಿನಗಳಲ್ಲಿ ಮದುವೆ ತುಂಬ ಗ್ರ್ಯಾಂಡಾಗಿ ನಡೀತಾ ಇತ್ತು. ಇವತ್ತಿನ ದಿನ ಜಸ್ಟ್ ಸಾಯಂಕಾಲ ಮದುವೆ ಇಟ್ಟು ರಿಸೆಪ್ಷನ್ ಇಟ್ಟು ಟಾಟಾ ಬಾಯ್ ಬೇಡಲ್ಲ. ಆವತ್ತಿನ ದಿನ ಒಂದು ಮದುವೆ 7 ದಿನ ನಡೀತಾ ಇತ್ತು. ಸೊ ಉಪಚಾರ ಮಾಡೋದು ಇಟ್ಸ್ ವಾಸ್ ಅ ಗ್ರೇಟ್ ಕಲ್ಚರ್ ಆ ದಿನಗಳಲ್ಲಿ. 7 ದಿನ ಎಲ್ಲರಿಗೂ ಊಟ ಹಾಕಬೇಕು, 7 ದಿನ ದ್ರಾಕ್ಷಾರಸ ಭಾಳ ಇಂಪಾರ್ಟೆಂಟ್. ಓಕೆ, ಆ ದಿನಗಳಲ್ಲಿ ಇಟ್ಸ್ ಎ ಸಿಂಬಲ್ ಆಫ್ ಜಾಯ್ ಆ ದಿನಗಳಲ್ಲಿ. ಓಕೆ, ಸೊ
ಮರಿಯಳಿಗೆ ಒಂದು ವಿಷಯ ಗೊತ್ತಾಗುತ್ತೆ ಏನಂತ ಗೊತ್ತಾಗುತ್ತೆ ಅಂದರೆ, ಆ ಮದುವೆಯಲ್ಲಿ ಏನು ದ್ರಾಕ್ಷರಸ ಖಾಲಿಯಾಗಿ ಹೋಗಿದೆ ಎಂಬುದಾಗಿ. ಈ ಒಂದು ಕಥೆಯಲ್ಲಿ ಕಲ್ತ್ಕೋಬೇಕಾದ ಅಂಶಗಳು ಜಾಸ್ತಿ ಇದೆ, ತುಂಬ ಇದೆ. ಬಟ್ ಐ ಟಚ್ ಓನ್ಲಿ ಒನ್ ಪಾಯಿಂಟ್, ಡಿವೈನ್ ಆಕ್ಸಿಲರೇಷನ್ ಬಗ್ಗೆ ಮಾತ್ರ ನಾನು ನಿಮ್ಮ ಗಮನವನ್ನು ಅಲ್ಲಿ ಮಾತ್ರ ನಾನು ಇಡೋಕ್ಕೆ ನಾನು ಬಯಸ್ತೇನೆ. ಓಕೆ, ಸೊ ಮರಿಯಳಿಗೆ ಏನು ಗೊತ್ತಾಗಿದೆ ಇವಾಗ? ಮದುವೆಯ ಮನೆಯಲ್ಲಿ ದ್ರಾಕ್ಷರಸ ಮುಗಿದು ಹೋಗಿದೆ ಅಂದರೆ. ಆ ದಿನಗಳಲ್ಲಿ ಇವತ್ತಿನ ದಿನದಲ್ಲಿ ಮದುವೆ ನಡೀತಾ ಇದೆ ಅನ್ಕೊಳ್ಳಿ, ಅರ್ಧದಲ್ಲೇ ಬಿರಿಯಾನಿ ಮುಗೀತು ಅನ್ಕೊಂಡ್ರೆ ಏನಾಗುತ್ತೆ? ಅರ್ಧ ಜನರು ಬಂದಿದ್ದಾರೆ, ಅವ್ರಿಗೆ ಊಟ ಇಲ್ಲ. ಅವೆಲ್ಲ ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಇಲ್ಲ. ಅವಾಗ ಎಷ್ಟು ಜನಕ್ಕೆ ಅಂದರೆ ಸ್ವಿಗ್ಗಿ ಝೊಮ್ಯಾಟೊ ಮಾಡ್ತೀರಾ? 300 ಜನಕ್ಕೆ ಸ್ವಿಗ್ಗಿ ಝೊಮ್ಯಾಟೊ ಮಾಡ್ತೀರಾ? ಸೊ ಏನಾಗುತ್ತೆ ನಿಮಗೆ? ನೀವು ಆ ಒಂದು ನಿಮ್ಮ ಫ್ಯಾಮಿಲಿ ವೆಡ್ಡಿಂಗ್ ಆಗಿರೋದಾದ್ರೆ ಅರ್ಧದಲ್ಲೇ ಊಟ ಮುಗ್ದೋಗಿದೆ ಅಂದರೆ ನಿಮ್ಗೆ ಏನಾಗುತ್ತೆ? ಮತ್ತೆ ಜನರ ಮುಖ ನೋಡೋಕ್ಕಾಗತ್ತಾ? ಸೊ ಮದುವೆ ಪ್ರಾರಂಭದ ದಿನದಲ್ಲೇ ಅವಮಾನದಿಂದ, ಆ ದಿನಗಳಲ್ಲಿ ಇನ್ನೂ ಕೂಡ ಅದು ಶೇಮ್ಫುಲ್ ಥಿಂಗ್, ಅದು ಜನರಿಗನ್ನ ಡಿಸ್ರೆಸ್ಪೆಕ್ಟ್ ಮಾಡ್ದಂಗೆ, ಅದು ಅಗೌರವಿಸಿದಂಗೆ ಅದು ಮದುವೆಗೆ ಕರೆದು ದ್ರಾಕ್ಷರಸ ಇಲ್ಲದೆ ಹೋದ್ರೆ. ಸೊ ಆ ಒಂದು ಮದುವೆಯ ಒಂದು ಕುಟುಂಬ, ದೇ ಆರ್ ಫೇಸಿಂಗ್ ಎಟ್ ಎ ಶೇಮ್ಫುಲ್ ಡಿಸಾಸ್ಟರ್. ಅವರ ಜೀವನದಲ್ಲಿ ಒಂದು ನಾಚಿಕೆಯ ಅವಮಾನದ ಪರಿಸ್ಥಿತಿಯನ್ನ ಅವ್ರು ಎದುರುಗೊಳ್ತಾರೆ. ಈಗ ನಮ್ಮ ಜೀವನದಲ್ಲಿ ಯಾವ ರೀತಿಯಾದ ನಾಚಿಕೆ ಅವಮಾನದ ಪರಿಸ್ಥಿತಿಯಲ್ಲಿ ನಮ್ಗಿದ್ದೀವೋ ನಮ್ಗೆ ಗೊತ್ತಿಲ್ಲ. ಬಟ್ ದರ್ ಸಮಥಿಂಗ್ ದಟ್ ಗಾಡ್ ವಾಂಟ್ಸ್ ಅಸ್ ಟು ಲರ್ನ್. ದೇವರು ನಮ್ಮ ಜೀವಿತದಲ್ಲಿ ಏನೋ ಕಲಿಯೋಕ್ಕೆ ನಾವು ಬಯಸ್ತಾ ಇದ್ದಾರೆ. ಆಗ ಮರಿಯಳು ಅಲ್ಲಿ ಕೆಲಸ ಮಾಡ್ತಾ ಸೇವಕರಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾಳೆ. ಏನಂತ? ಯೇಸು ಸ್ವಾಮಿ ಬಳಿಗೆ ಹೋಗಿ ಅವ್ರೇನು ಹೇಳ್ತಾರೋ ಅದು ಮಾಡಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಜಸ್ಟ್ ಡೂ ಇಟ್. ನೈಕಿ ಅವ್ರು ಇಲ್ಲೇ ಕಾಪಿ ಮಾಡ್ಕೊಂಡ್ರು ಮೇರಿಯಿಂದ. ಮೇರಿ ಹೇಳಿದ್ದೇನು? ಜಸ್ಟ್ ಡೂ ಇಟ್. ಯೇಸು ಸ್ವಾಮಿ ಏನು ಹೇಳ್ತಾರೋ ಅದನ್ನ ಮಾಡಬೇಕು, ಸಿಂಪಲ್ ಆಗಿ. ಓಕೆ, ಅಲ್ಲಿ 6 ಜಾರ್ಸ್ ಇತ್ತು, ಅಂದರೆ 6 ದೊಡ್ಡ ಪಾತ್ರೆಗಳಿತ್ತು. ದೋಸ್ ಆರ್ ಯೂಸ್ಡ್ ಫಾರ್ ರಿಚುವಲ್ಸ್. ಯಹೂದ್ಯರ ಒಂದು ಸಂಪ್ರದಾಯದಲ್ಲಿ ಬೇರೆ ಬೇರೆ ಒಂದು ರಿಚುವಲ್ಸ್ ಮಾಡೋಕ್ಕೆ ಅದಿಟ್ಟಿದ್ರು. 6 ಜಾರ್ಸ್. ಪ್ರತಿಯೊಂದು ಜಾರ್ ಆಸ್ ಎ ಕೆಪಾಸಿಟಿ ಆಫ್ 30 ಗ್ಯಾಲನ್ಸ್. ಪ್ರತಿಯೊಂದು ಜಾರಲ್ಲೂ ಕೂಡ 30 ಗ್ಯಾಲನ್ ನೀರು ಹಿಡಿಯೋಷ್ಟು ಕೆಪಾಸಿಟಿ. ಅಂದರೆ 6 ಜಾರ್ ಸೇರಿದ್ರೆ 30 × 6 ಎಷ್ಟು? 180 ಗ್ಯಾಲನ್ಸ್. 180 ಗ್ಯಾಲನ್ಸ್ ಇಸ್ ಈಕ್ವಲ್ ಟು 680 ಲೀಟರ್ಸ್ ಆಫ್ ವಾಟರ್. 680 ಲೀಟರ್ಸ್. 6 ಜಾರ್ಗಳಲ್ಲಿ ಎಷ್ಟು ನೀರು ಹಿಡಿಯೋ ಕೆಪಾಸಿಟಿ? 680 ಲೀಟ್ರು. ಅಷ್ಟು ನೀರು ಆ ಸೇವಕರು ಹೊತ್ತು ತಂದು ತುಂಬಿಸ್ಬೇಕಾಯ್ತು. ಓಕೆ, ಸೊ ಅದನ್ನು ತುಂಬಿಸಿದ್ರು. ಈ ಒಂದು ಅದಾದ್ಮೇಲೆ ನೀರು ದ್ರಾಕ್ಷರಸ ಆಗಿದ ಮಿರಕಲ್ ಎಲ್ಲರಿಗೂ ಗೊತ್ತು. ಎಸ್, ಗೊತ್ತಿಲ್ವಾ? ಪ್ರತಿಯೊಂದು ಮದುವೆಯ ಒಂದು ಸರ್ವಿಸಲ್ಲಿ ಈ ಸ್ಟೋರಿ ಮಾತ್ರ ಬರಲೇಬೇಕು. ಓಕೆ, ಯೇಸು ಸ್ವಾಮಿಯು ಕಾನಾವರಿನಲ್ಲಿ ನೀರಿನನ್ನು ದ್ರಾಕ್ಷರಸ ಮಾಡಿದ್ದು ಎಲ್ಲ ಒಂದು ಯಾವ ಮದುವೆ ಅಟೆಂಡ್ ಆದರೂ ಕೂಡ ಈ ಸರ್ಮನ್ ಬಂದೇ ಬರುತ್ತೆ. ಓಕೆ, ಆಲ್ ರೈಟ್, ಒಳ್ಳೆಯದೇ, ಇಟ್ಸ್ ಗುಡ್. ಬಟ್ ಈ ನೀರು ದ್ರಾಕ್ಷರಸ ಆಗಿ ದೇವರು, ದಿಸ್ ದ ಫಸ್ಟ್ ಮಿರಕಲ್ ಆಫ್ ಜೀಸಸ್. ಹಲ್ಲೆಲೂಯಾ. ಇದು ಯೇಸು ಸ್ವಾಮಿ ಮಾಡಿದರ ಅದ್ಭುತದಲ್ಲಿ ಮೊದಲನೇ ಅದ್ಭುತ. ದೇವರು ಯೇಸು ಸ್ವಾಮಿ ಎಷ್ಟು ಕೇರ್ಫುಲ್ ಆಗಿ ಫಸ್ಟ್ ಮಿರಕಲ್ ಚೂಸ್ ಮಾಡ್ಕೊಂಡು ನೋಡಿ. ಸತ್ತವ್ರನ್ನ ಎಬ್ಬಿಸ್ಬೋದಾಗಿತ್ತು, ಕೂಡ್ರಿಗೆ ಕಣ್ ಕೊಡ್ಬೋದಾಗಿತ್ತು, 5 ರೊಟ್ಟಿ 2 ಮೀನ ಮಲ್ಟಿಪ್ಲೈ ಮಾಡಬೇಕಾಗಿತ್ತು. ಬಟ್ ಯೇಸು ಸ್ವಾಮಿ ಈ ಮಿರಕಲ್ನ ಯಾಕೆ ಚೂಸ್ ಮಾಡ್ಕೊಂಡ್ರು? ಫಸ್ಟ್ ಈ ಮಿರಕಲ್ ಮಾಡಬೇಕು ಅಂತ. ಅದು ಮದುವೆ ಮನೆಯಲ್ಲಿ. ಗಾಡ್ ಲವ್ಸ್ ಮ್ಯಾರೇಜಸ್. ಮದುವೆ ಪ್ರಾರಂಭ ಮಾಡಿದ್ದೆ ದೇವರು. ಇಡೀ ಸ್ಟೋರಿ ಆಫ್ ಮ್ಯಾನ್ ಇಸ್ ಗೋಯಿಂಗ್ ಟು ಎಂಡ್ ವಿತ್ ಎ ಮ್ಯಾರೇಜ್. ಯೇಸು ಸ್ವಾಮಿಯ ಮೊದಲಿಂಗನು, ನಾವು ಅದರ ಮೊದಲ್ಗಿತ್ತಿ ಆಗಿದ್ದೇವೆ. ಇಟ್ಸ್ ಅ ಸ್ಟೋರಿ ಆಫ್ ಮ್ಯಾರೇಜ್. ದ ಸ್ಟೋರಿ ಆಫ್ ಮ್ಯಾನ್ ಕ್ಯಾಂಡ್ ದ ಸ್ಟೋರಿ ಆಫ್ ಎ ಗ್ರ್ಯಾಂಡ್ ವೆಡ್ಡಿಂಗ್. ನಮ್ಮ ಒಂದು ಇಡೀ ಮಾನವ ಕುಲದ ಒಂದು ಕತೆ, ಇದು ಮದುವೆ ಒಂದು ಕತೆ ಆಗಿದೆ. ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿಯು ಈ ಮದುವೆ ಮನೆಯಲ್ಲಿ ಮೊದಲನೇ ಅದ್ಭುತವನ್ನು ಮಾಡೋದಕ್ಕೆ ಅವರು ಡಿಸೈಡ್ ಮಾಡಿದ್ರು. ಓಕೆ, ಸೊ ವಾಟ್ ಈಸ್ ದ ಕೀ ಟು ದಿಸ್ ಮಿರಕಲ್? ಈ ಮಿರಕಲ್ ಆಗೋದಕ್ಕೆ ಆಲ್ಸೋ ಇಟ್ಸ್ ಎ ಮಿರಕಲ್ ಆಫ್ ಡಿವೈನ್ ಆಕ್ಸಿಲರೇಷನ್. ಇದು ದೇವರು ವೇಗವಾಗಿ ಮಾಡಿದಂಥ ಕಾರ್ಯ. ಯಾಕೆ? 680 ಲೀಟ್ರ್ ವೈನ್ ಬೇಕಂದ್ರೆ ಏನು ಮಾಡ್ಬೇಕು ನೀವು? ಎಷ್ಟು ದಿನ ಹಿಡಿಯುತ್ತೆ? ಫಸ್ಟು ದ್ರಾಕ್ಷ ತೋಟವನ್ನು ಹಾಕಬೇಕು, ದ್ರಾಕ್ಷ ಅದು ಹಣ್ಣಾಗಬೇಕು, ಅದನ್ನು ಕೊಯ್ಬೇಕು, ಅದನ್ನು ತುಳಿಬೇಕು, ಸುಮಾರು ವರ್ಷ ಅದನ್ನು ಸೈಡ್ಗಿಡಬೇಕು. ಎಷ್ಟು ವರ್ಷ ಇಡ್ತೀರೋ ಅಷ್ಟು ಚೆನ್ನಾಗಿರುತ್ತೆ, ಅದು ಸ್ಟ್ರಾಂಗ್ ಆಗಿರುತ್ತೆ. ಸೊ ಎಷ್ಟು ವರ್ಷ ಆಗಬೇಕು ಈ ಕಾರ್ಯ ಮಾಡೋಕ್ಕೆ? ಎಷ್ಟೋ ತಿಂಗಳು, ಎಷ್ಟೋ ವರ್ಷಗಳಲ್ಲಿ ಆಗಬೇಕಿರತಕ್ಕಂಥ ಕಾರ್ಯವನ್ನು ಯೇಸು ಸ್ವಾಮಿಯು ಒಂದೇ ಕ್ಷಣದಲ್ಲಿ, ದಟ್ ಈಸ್ ಡಿವೈನ್ ಆಕ್ಸಿಲರೇಷನ್. ದೇವರು ವೇಗವಾಗಿ ಮಾಡತಕ್ಕಂಥ ಕಾರ್ಯ. ಹಲ್ಲೆಲೂಯಾ.
ವಾಟ್ ಇಸ್ ದ ಕೀ ಟು ದಿಸ್ ಮಿರಕಲ್? ಅದ್ಭುತ ಆಗೋದಕ್ಕೆ ಕಾರಣ ಏನು? ದ ಕೀ ಇಸ್ ಸರ್ವೆಂಟ್ಸ್. ಅಲ್ಲಿದ್ದಂಥ ಸೇವಕರು. 2 ಕಾರ್ಯಗಳನ್ನ ಯೇಸು ಸ್ವಾಮಿ ಹೇಳಿ. ಜೀಸಸ್ ಟೋಲ್ಡ್ ದೆಮ್ ಟು ಡೂ 2 ಥಿಂಗ್ಸ್. ಯೇಸು ಸ್ವಾಮಿಯು 2 ಕಾರ್ಯಗಳನ್ನು ಮಾಡಕ್ಕೆ ಅವ್ರಿಗೆ ಹೇಳಿದ್ರು. 2 ಕಮಾಂಡ್ಮೆಂಟ್ಸ್ ಗೆ 2 ಇನ್ಸ್ಟ್ರಕ್ಷನ್ಸ್. 2 ವಿಷಯ ಮಾಡಕ್ಕೆ ಹೇಳಿದ್ರು. ಒಂದು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಅದ್ಭುತ ಕಣ್ಮುಚ್ಕೊಂಡು ಮಲ್ಕೊಂಡ್ರೆ ಯಾವ ಅದ್ಭುತ ನಡೆಯಲ್ಲ. ಪಕ್ಕದಲ್ಲಿ ನೋಡಿ, ಕಣ್ಮುಚ್ಕೊಂಡು ಕೂತ್ಕೊಂಡ್ರೆ ಯಾವ ಅದ್ಭುತ ನಡೆಯಲ್ಲ ಅಂತ ಹೇಳಿ. ಸಭೆಯಲ್ಲಿ ಬಂದು ಕೂತ್ಕೊಂಡು ನಾನು ವಾಕ್ಯ ಕೇಳಿದ್ರೆ ನಿಮ್ಗೆ ಅದ್ಭುತ ನಡೆಯಲ್ಲ. ಮತ್ತೆ ಯಾಕೆ ಬರ್ಬೇಕು ಪರ ಸಭೆಗೆ? ಬನ್ನಿ ಪ್ಲೀಸ್, ಬನ್ನಿ ಕೆಳಗೆ ಬನ್ನಿ. ಓಕೆ, ಯಾವಾಗ ಅದ್ಭುತ ನಡೆಯುತ್ತೆ ಅಂದ್ರೆ ದೇವರು ಹೇಳಿದ ಮಾತಿಗೆ ವಿಧೇಯರಾದಾಗ ಮಾತ್ರ. ಬಂದು ಕೂತ್ಕೊಂಡು ನೀವು ಒಳ್ಳೇದಿಲ್ಲಿ, ದೇವರ ವಾಕ್ಯನ ಕೇಳ್ತಿರೋದು ಒಳ್ಳೇದು. ಬಟ್ ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಲ್ಲಿ ಬಿಟ್ಟರೆ ನಿಮ್ಮ ಜೀವನದಲ್ಲಿ ಏನೂ ಆಗಲ್ಲ. ಆಮೇಲೆ ಹೋಗ್ಬಿಟ್ಟು ಏನು ಆ ಸಭೆಗೆ ಹೋದೆ ನಂಗೆ ಏನೋ ಒಳ್ಳೇದಾಗಿಲ್ಲ ಅಂತ ಹೇಳ್ಬೇಡಿ. ಅದು ನಿಮ್ಮ ಪ್ರಾಬ್ಲಮ್, ನನ್ನ ಪ್ರಾಬ್ಲಮ್ ಅಲ್ಲ, ಚರ್ಚ್ ಪ್ರಾಬ್ಲಮ್ ಅಲ್ಲ, ದೇವ್ರ ಪ್ರಾಬ್ಲಮ್ ಅಲ್ಲ. ಇಟ್ಸ್ ಯೋರ್ ಪ್ರಾಬ್ಲಮ್. ಯು ಬೆಟರ್ ಗೆಟ್ ರೈಟ್ ವಿತ್ ಗಾಡ್. ಓಕೆ, ಸೊ ಯಾವಾಗ ಈ ಸೇವಕರು ಯೇಸು ಸ್ವಾಮಿ ಹೇಳೋದನ್ನ ಮಾಡಿದ್ರು, ಯೇಸು ಸ್ವಾಮಿ 2 ಮಾತುಗಳು. ಒಂದು, ಈ ಪಾತ್ರೆಗಳನ್ನ ನೀರಿನಿಂದ ತುಂಬಿಸಿ. ನೀವು ಏನಾದ್ರೂ ಆ ಸೇವಕರಾಗಿದ್ರೆ, ಏನಪ್ಪ ನೀವೆಲ್ಲಾದ್ರೂ ಆ ಸೇವಕರಾಗಿದ್ದು ಯೇಸು ಸ್ವಾಮಿಗೆ ಬಂದು ಈ 6 ಪಾತ್ರೆಗಳ ನೀರು ತುಂಬಿಸಿ ಅಂದ್ರೆ ನೀವೇನ್ ಮಾಡ್ತಾ ಇದ್ರಿ? ಫಸ್ಟ್ ಕ್ವಶನ್ ಕೇಳಿದೆ, ಯಾಕೆ? ವೈ? ಇವತ್ತು ಮಕ್ಕಳಿಗೆ ಏನೇ ಹೇಳಿದ್ರು ಕೂಡ ಫಸ್ಟ್ ರೆಸ್ಪಾನ್ಸ್ ಏನು? ಎಲ್ಲ ಬರ್ತೇವೆ. ವೈ, ವೆನ್, ಹೌ, ವಾಟ್. ಅಷ್ಟೇ ಹೇಳಿದ್ರು ಕೂಡ ಅವ್ರು ಕೇಳ್ತಾರ? ಇಟ್ ವಾಸ್ ಅ ಸಿಂಪಲ್ ಸ್ಟ್ರೈಟ್ ಫಾರ್ವರ್ಡ್ ಒಬಿಡಿಯನ್ಸ್. ಯಾವುದೇ ಪ್ರಶ್ನೆಗಳಿಲ್ಲ. ದೇವರು ನಿಮಗೇನಾದ್ರೂ ಮಾಡು ಅಂತ ಹೇಳಿದಾಗ ಪ್ರಶ್ನೆ ಕೇಳಬೇಡಿ. ಏನೇ ಪ್ರಶ್ನೆ ಒಳಗಿಟ್ಕೊಳ್ಳಿ. ಓಕೆ, ದೇವರಿಗೆ ಪ್ರಶ್ನೆ ಕೇಳಬೇಡಿ. ನೀವು ದೇವ್ರು ಏನು ಹೇಳ್ತಾ ಇದ್ದಾರೋ ಇಟ್ ಮೈಟ್ ನಾಟ್ ಮೇಕ್ ಎನಿ ಸೆನ್ಸ್. ಇನ್ಫ್ಯಾಕ್ಟ್ ದೇವ್ರು ಮಾತಾಡಿದಾಗೆಲ್ಲ ಸೆನ್ಸಿಬಲ್ ಆಗಿ ಅನ್ಸೋದಿಲ್ಲ ನಮಗೆ. ಸುಮಾರು ಜನಕ್ಕೆ, ತುಂಬಾ ಇಂಟೆಲೆಕ್ಚುಯಲ್ಸ್ ಅವ್ರಿಗೆಲ್ಲ ಎಲ್ಲ ರ್ಯಾಷನಲ್ ಆಗಿ ಥಿಂಕ್ ಮಾಡಬೇಕು, ಲಾಜಿಕಲ್ ಆಗಿ ಥಿಂಕ್ ಮಾಡಬೇಕು. ಓಕೆ, ಟೈಮ್ ಇಲ್ಲ, ಅದು ಆ ಡೈರೆಕ್ಷನ್ ಹೋಗಿ ನಂಗೆ ಟೈಮ್ ಇಲ್ಲ ಈಗ. ಓಕೆ, ಬಟ್ ದೇ ಜಸ್ಟ್ ಒಬೇಡ್, ಜಸ್ಟ್ ಡಿಡ್ ಇಟ್. ಯೇಸು ಸ್ವಾಮಿ ಏನು ಹೇಳಿದ್ರು? ಅದ್ಭುತ ಯಾವಾಗ ನಡೀತಿದ್ದು? ಎಲ್ಲ ಪ್ರಶ್ನೆ ಕೇಳಿಸ್ಕೊಳ್ಳಿ. ಈ ಅದ್ಭುತ ಯಾವಾಗ ನಡೆಯಿತು? ನೀರು ದ್ರಾಕ್ಷರಸ ಆಗಿದ್ದು ಯಾವ ಕ್ಷಣದಲ್ಲಿ? ಆ ಸೇವಕರು ಆ ನೀರನ್ನು ತೆಗೆದುಕೊಳ್ಳೋಕ್ಕಿಂತ ಮುಂಚೆನೇ ಆಯ್ತಾ? ಆತ ನೀರನ್ನು ತೆಗೆದುಕೊಂಡು ಹೋಗ್ಬೇಕಂದ್ರೆ ಆಯ್ತಾ? ಅಥವಾ ಆ ದ್ರಾಕ್ಷರಸವನ್ನ ಆ ಮಾಸ್ಟರ್ ಆಫ್ ದ ಫೀಸ್ಟ್ಗೆ ಅವ್ರಿಗೆ ಕೊಟ್ಟಾಗ ಆಯ್ತಾ? ಯಾವಾಗ ಆಯ್ತು ಅದ್ಭುತ ಇದು? ವೆನ್ ಡಿಡ್ ದಿಸ್ ಮಿರಕಲ್ ಹ್ಯಾಪನ್? ಅಟ್ ವಾಟ್ ಪಾಯಿಂಟ್? ಯಾವ ಕ್ಷಣದಲ್ಲಿ ಅದ್ಭುತ ನಡೀತು? ಅವರು ತೆಗೆದುಕೊಳ್ಳೋಕ್ಕಿಂತ ಮುಂಚೆ ನಡೀತಾ? ನೀರನ್ನು ತೆಗೆದುಕೊಂಡು ಹೋಗಿಂತ ಮುಂಚೆನೇ ನಡೀತಾ? ಆ ನೀರನ್ನು ತೆಗೆದುಕೊಂಡು ಹೋಗ್ಬೇಕಂದ್ರೆ ನಡೀತಾ? ಅಥವಾ ಕೊಟ್ಟ ಮೇಲೆ, ಆ ಜನರಿಗೆ ಕೊಟ್ಟ ಮೇಲೆ ನಡೀತಾ? ಯಾವಾಗೈತಿ ಅದ್ಭುತ ಇದು? ತುಂಬಿಸಿದಾಗ? ಐ ಬಿಲೀವ್, ನಾನೇನು ನಂಬ್ತೇನೆ ಅಂದರೆ ಕ್ಲಿಯರ್ ಆಗಿ ಮೆನ್ಷನ್ ಆಗಿಲ್ಲ, ಬಟ್ ಆ ಸೇವಕರು ಆ ನೀರನ್ನು ತೆಗೆದುಕೊಂಡು ಹೋಗ್ಬೇಕಂದ್ರೆ ಈ ಅದ್ಭುತ ನಡೀತೆ ಎಂಬುದಾಗಿ. ಹಾಲೆಲೂಯ, ಹಾಲೆಲೂಯ. ಯಾವಾಗ ನೀವು ಅದ್ಭುತ ಆಗೋರು ಕಾಯ್ತಾ ಕುಳಿತುಕೊಂಡ್ರೆ ಆಗಲ್ಲ. ವೆನ್ ಯು ಡಿಸೈಡ್ ಟು ಒಬೇ, ದೇವರಿಗೆ ವಿಧೇಯರಾಗುವುದಕ್ಕೆ ನೀವು ತೀರ್ಮಾನಿಸಿದಾಗ, ಹೋಗಿ ಮತ್ತೆ ಕೇರ್ಫುಲ್ ಆಗಿ ಸ್ಲೋ ಆಗಿ ಓದಿ. ನಾನು ಹೇಳೋದು ನಿಮಗೆ, ಯು ವಿಲ್ ಅಗ್ರಿ ವಿತ್ ಮೀ. ಕೇರ್ಫುಲ್ ಆಗಿ ಓದಿ, ಹೋದ್ಮೇಲೆ ಮತ್ತೆ ಪ್ಯಾಸೇಜ್ನ. ಯಾವಾಗ ದೇವ್ರ ನಿಮಗೆ ಇದನ್ನ ಮಾಡು ಅಂತ ಹೇಳಿದಾಗ ನೀವು ಮಾಡ್ತಿರೋ, ಇಟ್ ಈಸ್ ದೆನ್ ಯು ವಿಲ್ ಸಿ ದ ಮಿರಕಲ್ಸ್ ಆಫ್ ಗಾಡ್. ಹಾಲೆಲೂಯ, ಹಾಲೆಲೂಯ. ದೇವ್ರು ಏನು ಹೇಳ್ತಾರೆ ನಿಮಗೆ? ಏನು ಮಾಡಕ್ಕೆ ಹೇಳ್ತಾರೆ ನಿಮಗೆ? ಹೆಚ್ಚಾಗಿ ಪ್ರಾರ್ಥನೆ ಮಾಡು ಅಂತ ಹೇಳ್ತಾ ಇದ್ದಾರಾ? ಮಾಡು ಅಂತ ಹೇಳಿದಾಗ ನೀವೇನು ಮಾಡಬೇಕು? ಮಾಡಬೇಕು. ಹೆಚ್ಚಾಗಿ ದೇವ್ರ ವಾಕ್ಯ ಓದು ಅಂತ ದೇವ್ರು ಹೇಳ್ತಾ ಇದ್ದಾರಾ? ನೀವೇನು ಮಾಡಬೇಕು? ಹೆಚ್ಚಾಗಿ ಸೇವೆಯಲ್ಲಿ ನೀವೇ ತೊಡಸ್ಕೋಬೇಕಂತ ಹೇಳ್ತಾ ಇದ್ದಾರಾ? ಹೆಚ್ಚಾಗಿ ಕ್ಷಮಿಸ್ಬೇಕು ಅಂತ ಹೇಳ್ತಾ ಇದ್ದಾರಾ? ಹೆಚ್ಚಾಗಿ ಪರಿಶುದ್ಧತೆಯಲ್ಲಿ ಬೆಳಿಬೇಕಂತ ಹೇಳ್ತಾ ಇದ್ದಾರಾ? ವಾಟ್ ಈಸ್ ಗಾಡ್ ಸ್ಪೀಕಿಂಗ್ ಟು ಯು? ದೇವರು ಈ ಕಾಲದಲ್ಲಿ ನಿಮ್ಮೊಟ್ಟಿಗೆ ಏನು ಮಾತಾಡ್ತಾ ಇದ್ದಾರೆ? ಯಾವಾಗ ದೇವರ ಮಾತಿಗೆ ವಿಧೇಯರಾಗ್ತಿರೋ, ಇಟ್ ಈಸ್ ದ ಒಬಿಡಿಯನ್ಸ್ ದಟ್ ಸೆಟ್ಸ್ ದಿ ಡಿವೈನ್ ಆಕ್ಸಿಲರೇಷನ್ ಇನ್ ಮೋಷನ್. ಯಾವಾಗ ನೀವು ದೇವರ ಮಾತಿಗೆ ವಿಧೇಯರಾಗ್ತಿರೋ, ಆವಾಗ ದೇವರು ನಿಮ್ಮ ಜೀವನದಲ್ಲಿ ವೇಗವಾಗಿ ನಿಮ್ಮ ಜೀವನದಲ್ಲಿ ವರ್ತಿಸೋದನ್ನ ಕಾಣ್ತೀರಾ. ಆಮೇನ್. ಅಬ್ರಾಹ್ಮನು ತನ್ನ ಮಗನನ್ನ ಇಸಾಕ್ನನ್ನ ಬಲಿ ಕೊಡ್ತಾನೆ. ಅದೇ ಗೊತ್ತಾ ಕತೆ? ಗೊತ್ತಾ ಇದು? ಆದಿಕಾಂಡ 22 ಹೂ ಇಸ್ ದ ಹೀರೋ ಆಫ್ ದ ಸ್ಟೋರಿ? ಈ ಕತೆ ಹೀರೋ ಯಾರು? ನಮ್ಗೆಲ್ಲರಿಗೂ ಗೊತ್ತು,
ದೇವರು ಅಬ್ರಾಮನ್ಗೆ ಅಬ್ರಾಮ್ ಇದ್ದಾರೆ, ಇಸ್ಸಾಕ್ ಇದ್ದಾನೆ, ಸಾರ ಇದ್ದಾಳೆ. ದೇವರು ಅಬ್ರಾಮ್ಗೆ ಹೇಳ್ತಾರೆ, ನಿನ್ನ ಒಬ್ಬನೇ ಮಗನ, ನೀನು ಪ್ರೀತಿಸುತ್ತಿರುವ ಒಬ್ಬನೇ ಮಗನನ್ನ ಕರ್ಕೊಂಡೋಗಿ ನೀನು ಬಲಿ ಕೊಡು ಎಂಬುದಾಗಿ ಕೇಳ್ತಾ ಇದ್ದಾನೆ. ಅವ್ರು ಹೋಗ್ತಾರೆ. ಬಲಿ ಕೊಡೋ ಟೈಮಲ್ಲಿ ದೇವ್ರು ಮಾತಾಡ್ತಾರೆ. ದೇವರೇ ಅದಕ್ಕೆ ಟಗರನ್ನು ಉಂಟು ಮಾಡ್ತಾರೆ. ಅಬ್ರಾಮನ ಯೆಹೋವ ಈರೆ ಎಂಬುದಾಗಿ ದೇವರನ್ನ ಅನುಭವಿಸ್ತಾನೆ. ಇಟ್ಸ್ ಅ ಗ್ರೇಟ್ ಮಿರಕಲ್, ಹೌದಲ್ವಾ? ಈ ಒಂದು ಸ್ಟೋರಿಯಲ್ಲಿ ಹೀರೋ ಯಾರು? ಸಾರಳ? ಹೆಂಗಸರೆಲ್ಲ ಹೇಳ್ತಾರೆ ಸಾರಳ ಇಸ್ ಅ ಹೀರೋ. ಯಾರು ಹೀರೋ ಈ ಸ್ಟೋರಿಯಲ್ಲಿ? ಅಬ್ರಾಮ್, ಇಸಾಕ್. ಯಾಕೆ ಇಸಾಕ್ನು? ಯು ಒಬೇಡ್. ಈ ಒಂದು ಟೈಮಲ್ಲಿ ಇಸಾಕ್ನ ಒಂದು ಏಜ್ ಎಷ್ಟು ಗೊತ್ತಾ? ಇಸಾಕ್ನ ಎಷ್ಟು ವಯಸ್ಸಾಗಿರ್ಬೋದು? ಅಲ್ಲಿ ಕನ್ನಡ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಕೆಲವು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಲ್ಯಾಡ್ ಅಂತ ಇದೆ, ಯಂಗ್ ಮ್ಯಾನ್ ಅಂತ ಇದೆ. ಬಟ್ ಇಬ್ರು ಭಾಷೆ ಪದ ನೋಡಿದ್ರೆ ಅದು ಯಂಗ್ ಮ್ಯಾನ್ ಅನ್ನೋದಕ್ಕೆ ಟ್ರಾನ್ಸ್ಲೇಷನ್ ಆಗುತ್ತೆ. ಮೆನಿ ಜೀವಿಶ್ ಸ್ಕಾಲರ್ಸ್ ಬಿಲೀವ್, ಮೆನಿ ಯಹೂದ ಸ್ಕಾಲರ್ಸ್ ನಂಬ್ತಾರೆ ದ ಏಜ್ ಆಫ್ ಐಸಕ್ ಆಲ್ಮೋಸ್ಟ್ ಅರೌಂಡ್ 30 years old, 30 ವರ್ಷ ವಯಸ್ಸು. 16 ಅಲ್ಲ 17 ಟೀನೇಜ್ ಅನ್ಕೊಳ್ತೇವೆ ನಾವು. ಅದಕ್ಕೊಂದು ಕ್ಲೂ ಕೂಡ ಇದೆ. 23ನೇ ಅಧ್ಯಾಯದಲ್ಲಿ ಸಾರಳು ಸಾಯ್ತಾ ಇದ್ದಾಳೆ. ಸಾರಳು ಸತ್ತಾಗ ಆಕೆ ಸಾರಳ ವಯಸ್ಸೆಷ್ಟು ಗೊತ್ತಾ? 127. 22ನೇ ಅಧ್ಯಾಯದಲ್ಲಿ ಸಾರಳ ವಯಸ್ಸೆಷ್ಟು ಗೊತ್ತಾ? ಇಸಾಕ್ ನೋಡಿದಾಗ 90. ಸೊ ಅಸ್ಯೂಮಿಂಗ್ ದರ್ ಇಸ್ ನಾಟ್ ಮಚ್ ಟೈಮ್ ಬಿಟ್ವೀನ್ ದೋಸ್ 2 chapters. ಮಿನಿಮಮ್ ಐಸಾಕ್ನ ಏಜ್ ಅರೌಂಡ್ 30. ದಟ್ಸ್ ವೈ ಆತನು ಯೇಸು ಸ್ವಾಮಿಗೆ ಹೋಲಿಸ್ಬೋದು. ಯೇಸು ಸ್ವಾಮಿ ಸತ್ತಾಗೂ ಕೂಡ ಇಸಾಕನು ಯಾವ ರೀತಿಯಾಗಿ ತಾನು ಬಲಿಯಾಗೋದಕ್ಕೋಸ್ಕರ ಆ ಒಂದು ಮರನ ಏನಂತಾರೆ ಉಡ್ನ ಯಾವ್ದು ಒತ್ಕೊಂಡು ಹೋದ್ನೋ, ಯೇಸು ಸ್ವಾಮಿ ಕೂಡ ಅದೇ ಒಂದು ವಯಸ್ಸಿನಲ್ಲಿ ತನ್ನ ಶಿಲುಬೆಗೆ ಹಾಕಲ್ಪಡೋದಕ್ಕೋಸ್ಕರ ತನ್ನ ಶಿಲುಬೆಯನ್ನು ಹೊತ್ಕೊಂಡು ಹೋದದನ್ನ ವಿ ಸಿ ಎನ್ ಡೈರೆಕ್ಟ್ ಟೈಪಾಲಜಿ ಇದೆ, ಸಿಂಬಾಲಿಕ್ ಇದನ್ನು ನೋಡ್ತಾ ಇದ್ದೇವೆ. ಸೊ ಇವಾಗ ಅಬ್ರಾಮನು ಇಸಾಕ್ನ ಬಲಿ ಕೊಡಕ್ಕೆ ರೆಡಿಯಾಗಿದ್ದಾನೆ. ಅಬ್ರಾಮನ ವಯಸ್ಸೆಷ್ಟು? ಇಸಾಕ್ ಹುಟ್ಟಿದಾಗ 100, ಇಸಾಕ್ ವಯಸ್ಸಿಗೆ 30. ಸೊ ಈಸಿಲಿ 130 ತಾತ ಆಗಿದ್ದಾನೆ. ಈಗ ಇಸಾಕ್ನ ದೇವ್ರು ಹೇಳ್ತಾರೆ, ಅಬ್ರಾಮನ ಇಸಾಕ್ನ ಒತ್ತಿ ಮೇಲಿಡಕ್ಕಾಗತ್ತಾ ಬಲಿ ಕೊಡೋದಕ್ಕೋಸ್ಕರ? ಐ ಬಿಲೀವ್ ಇಟ್ ವಾಸ್ ಅ ವಿಲ್ಲಿಂಗ್ ಒಬಿಡಿಯನ್ಸ್ ಆಫ್ ಐಸಕ್. ಇಸಾಕ್ನ ಅಬ್ರಾಮನ ಹೇಳಿದ್ರು ದೇವರು, ಇದು ದೇವ್ರು ಹೇಳ್ತಾರತಕ್ಕಂಥ ಕಾರ್ಯ, ದೇವ್ರು ಮಾಡ್ಬೇಕತಕ್ಕಂಥ ಕಾರ್ಯ. ಇಸಾಕ್ನ ತನ್ನನ್ನು ತಾನೇ ಸ್ವಂತವಾಗಿ ಅರ್ಪಿಸ್ಕೊಳ್ತಾ ಇದ್ದಾನಲ್ಲಿ. ಈ ಸೆಲ್ಫ್ ಸರೆಂಡರ್ಡ್ ಒಬೇಡ್, ತಂದೆ ಮಾತಿಗೆ ವಿಧೇಯನಾಗ್ತಾ ಇದ್ದಾನೆ. ಅಬ್ರಾಮನು ನಂಬಿಕೆಗೆ ಸಾದೃಶ್ಯವಾಗಿರೋದಾದ್ರೆ ಇಸಾಕನು ವಿಧೇಯತೆಗೆ ಸಾದೃಶ್ಯವಾಗಿದ್ದಾನೆ. ಸೊ ಇಟ್ಸ್ ನಾಟ್ ಓನ್ಲಿ ದ ಫೇತ್ ಆಫ್ ಅಬ್ರಹಾಮ್, ನಾವು ಇಸಾಕನ ವಿಧೇಯತೆನ ನೋಡ್ಬೇಕಾಗತ್ತೆ. ಈ ಒಂದು ನಂಬಿಕೆ ವಿಧೇಯತೆ ಎರಡು ಜೊತೆಗೆ ಬಂದಾಗ ವಿ ಸಿ ದ ವಾಯ್ಸ್ ಆಫ್ ಗಾಡ್, ದೇವರ ಒಂದು ಶಬ್ದವನ್ನ ಕಾಣ್ತಾ ಇದ್ದೇವೆ. ಇಡೀ ಸಂತತಿಗಳು, ಅವರಿಂದ ಬಂದಂತ ಎಲ್ಲಾ ಸಂತತಿಗಳು ಆಶೀರ್ವಾದ ಹೊಂದೋದನ್ನ ಕಾಣ್ತಾ ಇದ್ದೇವೆ. ಹಲ್ಲೆಲೂಯಾ. ನಾನೇನು ಹೇಳ್ತಾ ಇದ್ದೇನೆ ಇವತ್ತು? ದೇವ್ರು ಏನು ಹೇಳ್ತಾ ಇದ್ದಾರೋ ಅದಕ್ಕೆ ವಿಧೇಯರಾಗಿ. ನೀವು ಯಾವಾಗ ದೇವರ ಮಾತಿಗೆ ವಿಧೇಯರಾದರೆ ಆಗ್ತಿರೋ, ನಿಮ್ಮ ಜೀವನದಲ್ಲಿ ದೇವರು ವೇಗವಾಗಿ ಕಾಲವನ್ನು ಮಾಡೋದನ್ನ ನಾವು ಕಾಣ್ತೀರ.